मुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरिः ಓಂ. ಈ ಹಿಂದೆ ರಾಮಾಯಣದ ನಿತ್ಯದ ಚಿಂತನೆಯಲ್ಲಿ ಶ್ರೀರಾಮಚಂದ್ರ ಅರಣ್ಯವನ್ನು ಪ್ರವೇಶಿಸಿ ಸುಮಾರು 13 ವರ್ಷಗಳ ಹತ್ತಿರ ಬಂದಿದೆ. 13ನೇ ವರ್ಷಕ್ಕೆ ಕಾಲಿಟ್ಟ ಹೊತ್ತು ಅಲ್ಲಿ ಋಷಿಗಳ ಆಶ್ರಮಗಳನ್ನು ದಾಟಿ ಅಗಸ್ತ್ಯಾದಿ, ಸುತೀಕ್ಷ್ಣ, ಅಗಸ್ತ್ಯ, ಅತ್ರಿ ಹೀಗೆ ಅನೇಕ ಋಷಿಗಳ ಆಶ್ರಮಗಳನ್ನು ದಾಟಿ ಚಿತ್ರಕೂಟದಲ್ಲಿ ನೆಲೆಸಿದ ಹೊತ್ತು ಅಲ್ಲಿಂದ ಮುಂದೆ ಜನಸ್ಥಾನಕ್ಕೆ ಬಂದಿದ್ದಾರೆ. ಜನಸ್ಥಾನದಲ್ಲಿ ಶೂರ್ಪಣಖ ಅನ್ನುವಂತಹ ರಕ್ಕಸಿಯೋರ್ವಳು ರಾಮನನ್ನು ಮದುವೆ ಆಗಬೇಕು ಅಂತ ಬಂದವಳು ಲಕ್ಷ್ಮಣನ ಕೈಗೆ ಬೆಟ್ಟು ಮಾಡಿ ತೋರಿಸಿದಾಗ ಅವನ ಹಿಂದೆ ಬಿದ್ದಿದ್ದಾಳೆ. ಲಕ್ಷ್ಮಣ, ನಾನು ದಾಸನಾದೇನು ಹೊರತು ನಿನಗೆ ರಾಣಿಯ ಪದವಿ ಸಿಗುವುದು ಸಾಧ್ಯ ಇಲ್ಲ ಅಂದಾಗ ಇದೆಲ್ಲದಕ್ಕೂ ತೊಂದರೆಯಾದವಳು ಸೀತೆ ಅಂತ ಭಾವಿಸಿ ಅವಳನ್ನೇ ನುಂಗಲಿಕ್ಕೆ ಹೊರಡುತ್ತಾಳೆ. ಆ ಹೊತ್ತಿಗೆ ಕ್ಷಣ ಮಾತ್ರದಲ್ಲಿ ಅಪಾಯವನ್ನರಿತಂತಹ ಲಕ್ಷ್ಮಣ ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿದ್ದಾನೆ. ಆ ಸೋರುವ ಕಿವಿ ಮೂಗುಗಳನ್ನು ಹೊತ್ತು ತನ್ನ ಬೆನ್ನ ಹಿಂದೆ ರಕ್ಷಣೆಗಾಗಿ ಇದ್ದಂತಹ ಖರದೂಷಣ ತ್ರಿಶಿರರನ್ನು ಹೋಗಿ ಅಂಗಲಾಚುತ್ತಾಳೆ. ಹೀಗೆ ದೊಡ್ಡ ಅನ್ಯಾಯ ಅನರ್ಥ ನನಗೆ ಒದಗಿ ಬಂದಿದೆ, ನೀವು ಈ ಕ್ಷಣದಲ್ಲಿ ನನಗೆ ರಕ್ಷಣೆ ನೀಡಬೇಕು, ನನಗೆ ಆದ ತೊಂದರೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅಂತ. ಅವರು ಅಸಾಮಾನ್ಯರು, ಯಾರೂ ಸುಮ್ಮನೆ ಯುದ್ಧ ಮಾಡುವವರಲ್ಲ. 14 ಜನರನ್ನು ಮೊದಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಆ 14 ಜನರು ಕೂಡ ಹೋದವರು ಮರಳಿ ಪತ್ರ ಬರೆಯುವ ಸ್ಥಿತಿ ಇಲ್ಲ ಅನ್ನುವ ಹಾಗೆ ಉತ್ತರವೇ ಇಲ್ಲದೆ ಮರಳಿ ಹೋಗಿದ್ದಾರೆ. ಋಷಿಗಳೆಲ್ಲರೂ ಬಯಸಿದಂತೆ ಈ ದುಷ್ಟರ ಸಂಹಾರ ಆದದ್ದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಬಾಲ್ಕನಿಯ ಮೋಡದ ಮರೆಯಲ್ಲಿ ಇಣಿಕೆ ನೋಡುತ್ತಾ ಇದ್ದ ದೇವಗಂಧರ್ವರು, ಸಿದ್ಧರು ಎಲ್ಲರೂ ಕೂಡ ಈ ಅಪರೂಪದ ಯುದ್ಧಕ್ಕೆ ಹೆಸರಾಗಿದ್ದಾರೆ, ಸಾಕ್ಷಿಗಳಾಗಿ ನಿಂತಿದ್ದಾರೆ. ಮತ್ತೆ ಜನಸ್ಥಾನಕ್ಕೆ ಸುದ್ದಿ ಬಂತು, ಯಾರೂ ಮರಳಿ ಬರಲಿಲ್ಲ ಅಂತ. ರಾಕ್ಷಸರ ಕಡೆಯವರು ಕೂಡ ಅಡಗಿ ನಿಂತವರು ಈ ಸುದ್ದಿಯನ್ನು ಬಂದು ಖರನಿಗೆ ತಿಳಿಸಿದ್ದಾರೆ. ಇದರಿಂದ ಕೋಪಿಷ್ಠನಾದಂತಹ ಖರ ತನ್ನವರನ್ನೆಲ್ಲ ಮತ್ತೆ ಒಟ್ಟುಗೂಡಿಸಿ ಅಬ್ರವೀದ್ದೂಷಣಂ ನಾಮ ಕರಸೇನಾಪತಿಂ ತದಾ 14 ಸಹಸ್ರಾಣಿ ಮಮ ಚಿತ್ತಾನುವರ್ತಿನಾಂ ರಕ್ಷಸಾಂ ಭೀಮವೇಗಾನಾಂ ಸಮರೇಶ್ವನಿವರ್ತಿನಾಂ. ದೂಷಣನನ್ನು ಕುರಿತು ಸೇನಾಪತಿಯ ಸ್ಥಾನದಲ್ಲಿರುವವನನ್ನು ಮಾತನಾಡಿಸ್ತಾನೆ. ಒಟ್ಟಾಗಲಿ ನನ್ನ 14,000 ಸೇನೆ ನನ್ನ ಮನಸ್ಸಿಗೆ ಸರಿಯಾಗಿ ನಡೆಯುವಂಥವರು, ಅತ್ಯಂತ ವೇಗಶೀಲರು, ಸಮರದಲ್ಲಿ ಮರಳಿ ಬಾರದೆ ಕೊನೆಯವರೆಗೂ ಹೋರಾಟ ನಡೆಸುವಂತಹ ಉತ್ಸುಕತೆಯನ್ನು ಹೊಂದಿರುವವರು, ಅತ್ಯಂತ ಕಡು ಕಪ್ಪಾದ ಮೈಬಣ್ಣದ, ಅಂದರೆ ಅದು ಕಠೋರತೆಯ ಲಕ್ಷಣ,
ಗಟ್ಟಿ ಚರ್ಮದವರು, ನೋಡಲಿಕ್ಕೂ ಘೋರ ಇದ್ದಾರೆ, ಕರ್ಮವೂ ಅತ್ಯಂತ ಭಯಾನಕವಾಗಿರುತ್ತೆ. ಲೋಕದ ಜನರಿಗೆ ಹಿಂಸೆ ಕೊಡುವುದೇ ಒಂದು ವಿಹಾರದ ರೀತಿಯಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಪ್ರಾಣಿಗಳ ಕೊಲೆಯನ್ನು ನಡೆಸ್ತಾ ಅದನ್ನು ಆನಂದಿಸುವಂತಹ ದುಷ್ಟರು ಅವರೇ ಹೇಳಿಕೊಳ್ಳುವ ಹಾಗೆ ಲೋಕಹಿಂಸಾ ವಿಹಾರಾಣ. ಸ್ವತಃ ಖರನೇ ಹೇಳುವ ಮಾತು. ನನ್ನ ಸೇನೆ ಎಂಥವರು ಅಂತಂದರೆ ಲೋಕದ ಜನರಿಗೆ ಹಿಂಸೆ ಆಗ್ತಾ ಇದ್ದರೆ ಅದರಲ್ಲಿ ಆನಂದ ಪಡುವವರು, ಅದನ್ನು ಮತ್ತಷ್ಟು ಮತ್ತಷ್ಟು ಹೆಚ್ಚಿಸಿ ಅದರ ಬಗ್ಗೆ ಆಸಕ್ತಿಯನ್ನು ತಾಳ್ತಾ ಉಳಿದವರನ್ನು ಅದರಲ್ಲಿ ಜೋಡಿಸಿಕೊಳ್ಳುವವರು. ಇಂತಹ ಸರ್ವೋದ್ಯೋಗ ಮುದೀರ್ಣಾನಾಂ ರಕ್ಷಸಾಂ ಸೌಮ್ಯಕಾರಯ, ಅತ್ಯಂತ ಬಲಿಷ್ಠರು, ಉಗ್ರ ತೇಜಸ್ಕರು, ಶಾರ್ದೂಲದಂತೆ ಹುಲಿಯಂತೆ ಅತ್ಯಂತ ಸೀಳಬಲ್ಲ ಉಗುರುಗಳುಳ್ಳವರು, ಸೀಳಬಲ್ಲ ಕೋರೆ ದಾಡೆಗಳುಳ್ಳವರು, ದೊಡ್ಡ ಬಾಯಿಯವರು, ಅರ್ಧ ಯುದ್ಧವನ್ನು ಅವರು ಎಲ್ಲ ನುಂಗುವುದರಲ್ಲೇ ಮುಗಿಸಿಬಿಡ್ತಾರೆ. ಎದುರುಗಡೆ ಯಾರೇ ಬಂದರೂ ಕೂಡ ಮೊದಲು ಬಾಯಿ ತೆಗೆದು ನುಂಗಿಬಿಡುವುದು. ಹೀಗೆ ಎಲ್ಲ ಬಗೆಯ ಕೆಲಸಗಳಿಗೂ ಕೂಡ ಎಗ್ಗಿಲ್ಲದೆ, ಸ್ವಲ್ಪವೂ ಹಿಂದೇಟು ಹಾಕದೆ ಮುನ್ನುಗ್ಗುವವರು. ಇಂಥವರೆಲ್ಲರನ್ನು ಕೂಡ ಒಟ್ಟು ಮಾಡಿ ರಾಕ್ಷಸಾಂ ಕಾರಯ, ರಕ್ಷಸಾಂ ಈ ರಕ್ಷಸ್ಸುಗಳ ಗುಂಪನ್ನು ಸಿದ್ಧಪಡಿಸು, ನನಗೂ ಒಂದು ರಥವನ್ನಿಡು, ಒಳ್ಳೆಯ ಧನುಸ್ಸನ್ನು ಕೊಡು, ಬಾಣಗಳನ್ನು ಜೋಡಿಸು, ಖಡ್ಗಗಳನ್ನು ಜೊತೆಗಿರಲಿ, ಶಕ್ತ್ಯಾಯುಧಗಳು ಬಗೆ ಬಗೆಯ ಅತ್ಯಂತ ತೀಕ್ಷ್ಣವಾದಂತಹ ಈ ಎಲ್ಲವನ್ನು ರಥದಲ್ಲಿ ಹೊತ್ತು ನಾನು ಅಗ್ರೇ ನಿರ್ಯಾತುಮಿಚ್ಛಾಮಿ, ಈ ಎಲ್ಲರ ಮುನ್ನೇತ್ರವಾಗಿ ನಾನು ನಿಂತಿರ್ತೇನೆ. ಶೂರ್ಪಣಖೆಗೆ ಆದಂತಹ ಅನ್ಯಾಯವನ್ನು ಬಹಳ ಬೇಗನೆ ಸರಿಪಡಿಸಬೇಕು. ಯಾಕೆಂದರೆ ಇದೊಂದು ನಮಗೆ ಅಲಾರ್ಮ್, ಒಂದು ಎಚ್ಚರಿಕೆ ಗಂಟೆ. ಖಂಡಿತ ಏನೋ ಮುಂದೆ ಇದನ್ನು ನಾವು ಹೀಗೆ ನಮ್ಮ ವಶದಿಂದ ತಪ್ಪಿ ಹೋಗುವುದಕ್ಕೆ ಅವಕಾಶವನ್ನು ಕೊಟ್ಟರೆ ಮುಂದೆ ನಾವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಹೇಗಾದರೂ ಮಾಡಿ ಅವರು ಮಾಡ್ತಾ ಇರುವ ಈ ಋಷಿಮುನಿಗಳಿಗೆ ಸಂತೋಷವಾದ ಕಾರ್ಯಕ್ಕೆ ನಾವು ವಿಘ್ನವನ್ನು ಎಸಗಲೇಬೇಕು. ಇಲ್ಲ ಅಂದರೆ ಅವರಲ್ಲಿ ನಂಬಿಕೆ ಜಾಸ್ತಿ ಆಗುತ್ತೆ, ಮುಂದೆ ಅವರ ಪ್ರಭಾವವೇ ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಬೇಳೆ ಬೇಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಹಾಗೆ, ಅವತ್ತಿಗೂ ಹಾಗೆ, ಅದು ಯಾವತ್ತಿಗೂ ಹಾಗೆ. ನಮ್ಮ ಬಲ ಕುಸಿಯತ್ತೆ ಅಂತ ಗೊತ್ತಾದಾಗ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ದೇಶದ ಮುಖಕ್ಕೆ ಕಪ್ಪು ಬಳಿಯುವ, ಆ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಅಂತನ್ನುವುದನ್ನು ನಾವು ಇವತ್ತು ನೋಡಿದರೆ ಇದು ಅವತ್ತಿಗಿಂತ ಯಾವ ರೀತಿಯಿಂದಲೂ ಭಿನ್ನ ಅಂತ ಅನ್ನಿಸುವುದಿಲ್ಲ. ಹಾಗಾಗಿ ಬೇಗನೆ ನಮ್ಮ ಅಸ್ತಿತ್ವವನ್ನು ಕಾಣುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆಯಲಿ ಅಂತ ಹೇಳಿ ಎಲ್ಲರನ್ನು ಹಿಡಿದುಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆ ಸೇನೆ ಬರುವ ಅದರಲ್ಲಿ ಅಷ್ಟು ಜನರಲ್ಲಿ ಒಬ್ಬೊಬ್ಬರೂ ಕೂಡ ಅಸಾಮಾನ್ಯ ಶಕ್ತಿ ಉಳ್ಳವರು. ಎಲ್ಲರೂ ಕೂಡ ವಿಚಿತ್ರವಾದ ಆಯುಧಗಳದ್ದೇ ಒಂದು ದೊಡ್ಡ ಪಟ್ಟಿಯನ್ನು ಕೊಡುತ್ತಾರೆ. ಕೆಲವರು ಮುದ್ಗರವನ್ನು ಹಿಡಿದಿದ್ದಾರೆ, ಕೆಲವರು ಪಟ್ಟಿಶ, ಶೂಲ, ಅತ್ಯಂತ ತೀಕ್ಷ್ಣವಾದಂತಹ ಪರಶು, ಆಮೇಲೆ ಚಕ್ರಗಳನ್ನು ಹಿಡಿದಿದ್ದಾರೆ, ಈಟಿಗಳನ್ನು ಹಿಡಿದಿದ್ದಾರೆ, ತೋಮರಗಳನ್ನು ಅಡ್ಡಕ್ಕೆ ತಡೆಯುವುದಕ್ಕೋಸ್ಕರ ಗುರಾಣಿಗಳನ್ನು ತೊಟ್ಟಿದ್ದಾರೆ. ಹೀಗೆ ಬಗೆ ಬಗೆಯ ನೂರಾರು ಬಗೆಯ ಬಿಲ್ಲು, ಬಾಣ, ಗದ, ಹಸಿ, ಮುಸಲ, ವಜ್ರ, ಇಂತಹ ಯಾವ ರೀತಿಯಿಂದಲೂ ಯಾವುದಕ್ಕೂ ಈ ಯುದ್ಧದಲ್ಲಿ ಯಾವ ಆಯುಧದ ಕೊರತೆಯೂ ಉಂಟಾಗಬಾರದು ಅನ್ನುವ ರೀತಿಯಲ್ಲಿ ಸಾವಿರಾರು ಜನ ಒಂದೇ ರೀತಿಯಲ್ಲಿ ಶಿಸ್ತಿನಿಂದ ಒಟ್ಟಾಗಿ ಜನಸ್ಥಾನದ ಕಡೆಗೆ ಬರ್ತಾ ಇದ್ದಾರೆ. ತಾಂ ಸ್ತ್ವಮಭಿದ್ರವತೋ ದೃಷ್ಟ್ವಾ ರಾಕ್ಷಸಾನ್ ಭೀಮ ವಿಕ್ರಮಾನ್ ಕರಸ್ಯಾಪಿ ರತಃ ಕಿಂಚಿತ್ ಜಗಾಮ ತದನಂತರಂ. ಅವರೆಲ್ಲ ಸಿದ್ಧರಾಗಿ ಹೊರಡುವಾಗಲೇ ಖರನು ತನ್ನ ಸೇನೆಯನ್ನು ಹೊತ್ತು ಮುಂದಕ್ಕೆ ಸಾಗಿದ್ದಾನೆ. ತಸ್ಮಿನ್ ಯಾತೆ ಜನಸ್ಥಾನಾತ್ ಅಶಿವಂ ಶೋಣಿತೋದಕಂ ಅಭ್ಯವರ್ಷನ್ ಮಹಾಮೇಘ ತುಮುಲೋ ಗರ್ದಭಾರುಣಃ. ಅದೇ ಹೊತ್ತಿಗೆ ಸರಿಯಾಗಿ ಆಗಸದಲ್ಲಿ ಮೋಡಗಳು ಪರಸ್ಪರ ಘರ್ಷಣೆ ಇಟ್ಟಾಗ ಸದ್ದು ಕೇಳಿಸಲಿಕ್ಕೆ ಶುರುವಾಯಿತು. ಇವರ ನಡೆಯೂ ಹಾಗೆ ಇತ್ತು, ಇವರ ಘೋಷಣೆಗಳು ಅಂತೆಯೇ ಕೇಳಿಸ್ತಾ ಇದ್ದವು. ತಮ್ಮ ಕತ್ತಿಯಲ್ಲಿ ಅಂಟಿದ್ದ ಈ ತನಕ ಮಾಡಿದ್ದ ಮಾರಣ ಹೋಮದ ನೆತ್ತರನ್ನು
ಹಾಗೆ ಒರೆಸಿಕೊಂಡು ಅಲ್ಲಲ್ಲೇ ಸಿಕ್ಕಿದ ನದಿಗಳಲ್ಲಿ ಅದನ್ನು ಅದ್ದಿ ಆ ನೀರನ್ನೆಲ್ಲ ಕೆಂಪುಗೊಳಿಸ್ತಾ ಮತ್ತೊಂದು ರಕ್ತದೋಕುಳಿಯ ಸಿದ್ಧತೆಗಾಗಿ ಹೊರಟಿದ್ದೇವೆ ಅನ್ನುವುದನ್ನು ಸೂಚಿಸುವಂತೆ ಸಿಕ್ಕಿದ ಪ್ರಾಣಿಗಳನ್ನೆಲ್ಲ ಮಧ್ಯದಲ್ಲಿಯೇ ಸೀಳ್ತಾ ಆ ಯುದ್ಧದ ಉತ್ತೇಜನವನ್ನು ವೀರಪಾನವನ್ನು ಸ್ವೀಕರಿಸುವಂತೆ ಮುಂದಕ್ಕೆ ನೆತ್ತರನ್ನು ತಾವೂ ಕುಡಿತಾ ಶ್ಯಾಮಂ ರುಧಿರಪರ್ಯಂತಂ ಬಭೂವ ಪರಿವೇಷಣಂ ಅಲಾತ ಚಕ್ರ ಪ್ರತಿಮಂ ಪರಿಗೃಹ್ಯ ದಿವಾಕರಂ. ಇಲ್ಲಿ ಇವರು ಮಾಡ್ತಾ ಇರುವ ಈ ರಕ್ತದೋಕುಳಿಗೆ ಸರಿಯಾಗಿ ಅತ್ತ ನೆತ್ತರಿನ ಬಣ್ಣದಲ್ಲಿಯೇ ತಿರುಗಿಬಿಟ್ಟಿದ್ದ ಸೂರ್ಯನೂ ಕೂಡ ತಥೋಧ್ವಜಮುಪಾಗಮ್ಯ ಹೇಮದಂಡಂ ಸಮುಚ್ಛ್ರಿತಂ ಸಮಾಕ್ರಮ್ಯ ಮಹಾಕಾಯಸ್ತಸ್ಥೌ ಗೃದ್ರಸ್ಸು ದಾರುಣಃ. ಅದೇ ರೀತಿ ಅವರನ್ನು ಜೊತೆಗೆ ಸಹಕಾರಿಗಳಂತೆ ಹೋಗ್ತಾ ಇದ್ದಂತಹ ಗೃಧ್ರ ಪಕ್ಷಿಗಳು ಕೂಡ ಆ ಮಾಂಸವನ್ನು ಕಿತ್ತು ತಿನ್ನುವ ಖುಷಿಗಾಗಿ ಇವರು ಹೊರಟರು ಅಂದರೆ ನಮಗೂ ತಿನ್ಲಿಕ್ಕೆ ಸಿಗುತ್ತೆ ಅನ್ನುವ ಹಾಗೆ ಬರ್ತಾ ಇದ್ದಾವೆ. ನರಿಗಳು ಊಳಿಡ್ತಾ ಇದ್ದಾವೆ. ಶಿವಾಹ ಘೋರ ಮಹಾಸ್ವನಾಹ, ಆಮೇಲೆ ಪಿಶಾಚಗಳು ಕೂಗುತ್ತಾ ಇವೆ. ಪ್ರಭಿನ್ನಗಿರಿ ಸಂಕಾಶಾಹ ತೋಯಶೋಣಿತಧಾರಿಣಃ ಆಕಾಶಂ ತದನಾಕಾಶಂ ಚಕ್ರುರ್ಭೀಮಾಫಲಾಹಕಾಹ. ಮೋಡ ಆಕಾಶವೇ ಕಾಣದಂತೆ ವ್ಯಾಪಿಸಿದ್ದು ಅದು ಇವರ ಬರುವಿಕೆಗೆ ಸಮನಾಗಿಯೇ ಕಾಣಿಸ್ತಾ ಇತ್ತು. ಬೆಟ್ಟಗಳೆಲ್ಲ ತುದಿಯನ್ನು ಕಳೆದುಕೊಳ್ತಾ ಇದ್ದಾವೆ ಇವರ ಏಟಿಗೆ. ಅಲ್ಲೇ ಬಿದ್ದ ಪ್ರಾಣಿಗಳ ನೆತ್ತರಳಿಂದ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಝರಿಗಳೆಲ್ಲ ನೆತ್ತರನ್ನೇ ಹೊತ್ತುಕೊಂಡು ಹರಿಯುತ್ತಾ ಇದೆ. ಕತ್ತಲು ಎಲ್ಲ ಕಡೆಯಿಂದಲೂ ಆವರಿಸಿಕೊಳ್ಳುತ್ತಾ ಇದೆ. ಈ ಹೊತ್ತಿಗೆನೇ ಸಂಧ್ಯಾಕಾಲದ ಸರಿ ಸಮಯ, ಇದು ನಮಗೆ ಬಲ ತರುವ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು ಅಂತ ಹೇಳಿ ನೋಡ್ತಾ ಇದ್ದಂತೆಯೇ ಆಗಸದಲ್ಲಿ ಘೋರವಾದ ಖಗಗಳು ಮೃಗಗಳು ಅತ್ತಿತ್ತ ಓಡಾಡುತ್ತಾ ನರಿಗಳು ತೋಳಗಳು ಕಂಕ ಗೋಮಾಯು ಗೃಧ್ರಾಶ್ಚ ಚಕ್ರುಷುರ್ಭಯ ಶಂಸಿನಃ. ಒಂದು ರೀತಿ ಅಶುಭದ ಸೂಚನೆಗಳನ್ನು ಪ್ರಕೃತಿಯಲ್ಲಿ ನಿತ್ಯ ಅಶುಭಕರ ಯುದ್ಧೇ ಶಿವ ಘೋರ ನಿದರ್ಶನಾ ನೇದುಬಲಸ್ಯಾಭಿಮುಖಂ ಜಲೋದ್ಗಾರಿಭಿರಾನನೈಹಿ. ತಮ್ಮ ಬಾಯಿಯಿಂದ ತೆಗೆದು ಹೊರಕ್ಕೆ ಬೀಳಿಸ್ತಾ ಇದ್ದಂತಹ ಸದ್ದುಗಳು ದಿಕ್ಕನ್ನೇ ಹೊಡೆದು ಮರಳಿ ಅವರನ್ನೇ ಆವರಿಸ್ತಾ ಇತ್ತು. ಹೀಗೆ ಸಾಗುತ್ತಾ ಮಹೋತ್ಪಾತಗಳ ಸೂಚನೆಯನ್ನು ಕೂಡ ಕೊಟ್ಟಂತೆ ಚಿಂತೆಯಾಮ್ಯಹಂ ಸವೀರ್ಯಾತ್ ಬಲವಾನ್ ದರ್ಪಿದಾಮಿವ ತಾರಾ ಅಪಿ ಶರೈಸ್ತೀಕ್ಷ್ಣೈಃ ಪಾತಯಾಮಿ ನಭಸ್ಥಲಾಂ ಮೃತ್ಯುಂ ಮರಣಧರ್ಮೇಣ ಸಂಕ್ರುದ್ಧೋ ಯೋಜಯಾಮ್ಯಹಂ. ಆಗಸದಲ್ಲಿರುವ ಸೂರ್ಯನನ್ನೇ ಮರೆಮಾಚುತ್ತೇನೆ, ನಕ್ಷತ್ರಗಳನ್ನೇ ಬಾಣ ಹೊಡೆದು ಉರುಳಿಸ್ತೇನೆ ಅಂತ ಹೀಗೆ ಉಳಿದವರಿಗೆಲ್ಲರಿಗೂ ಕೂಡ ಭರವಸೆಯನ್ನು ಮತ್ತಷ್ಟು ಧೈರ್ಯವನ್ನು ತುಂಬುವ ಮಾತುಗಳನ್ನು ಖರ ಆಡ್ತಾ, ಇದೆಲ್ಲ ಯಾವುದು ಸಾಧ್ಯವಾದ ಸಂಗತಿಯಲ್ಲ. ತೀಕ್ಷ್ಣೈಹಿ ಶರೈಹಿ ನಭಸ್ಥಲಾಂ ಪಾತಯಾಮಿ, ಆಗಸವನ್ನೇ ಕೆಳಕ್ಕೆ ಬೀಳಿಸಿ ಏನು. ನಾನು ಚಿಂತಿಸ್ತಾ ಇರುವಂಥದ್ದು ನನ್ನೆಲ್ಲ ಬಲಿಷ್ಠ ವರ್ಗ ಏನಿದೆ, ಇವತ್ತು ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕಿದೆ. ಆ ರಾಘವ ಇದ್ದಾನಲ್ವ, ಬಲದಿಂದ ದರ್ಪಿತನಾದವ, ತನ್ನ ತಮ್ಮನೊಂದಿಗೆ ಕೂಡಿಕೊಂಡು ಬಹಳ ಮೆರೀತಾ ಇದ್ದಾನೆ. ಇವತ್ತು ಅವನ ನೆತ್ತರನ್ನು ನನ್ನ ಬಾಣಗಳಿಗೆ ಉಣಿಸದೆ, ಈ ನೆಲವನ್ನು ಆ ನೆತ್ತರಿನಿಂದಲೇ ತಣಿಸದೆ ನೋಪವರ್ತಿತು ಮುತ್ಸಹೆ, ಮರಳಿ ಬರುವುದಕ್ಕೆ ಸಿದ್ಧನಿಲ್ಲ. ಸಕಾಮ ಭಗಿನಿ ಮೇಸ್ತು ಪೀತ್ವಾತು ರುದಿರಂ ತಯೋಹೋ. ಅವರಿಬ್ಬರ ನೆತ್ತರನ್ನು ಕುಡಿದ ಮೇಲೆಯೇ ನನ್ನ ಭಗಿನಿ ಎನಿಸಿದಂತಹ ಶೂರ್ಪಣಖೆಗೆ ವಿಶ್ರಾಂತಿ ಸಿಗುತ್ತೆ. ಅವಳು ಆಮೇಲೇ ಸಂತೋಷ, ಅಂದರೆ ಅವಳಿಗೆ ಸಮಾಧಾನ ಆಗುವಂಥದ್ದಾಗತ್ತೆ. ಯಸ್ಮಿನ್ ಯನ್ನಿಮಿತ್ತಮಸ್ತು ರಾಮಸ್ಯ ಲಕ್ಷ್ಮಣಸ್ಯ ವಿಪರ್ಯಯ ನ್ವಕಚಿತ್ ಪ್ರಾಪ್ತಪೂರ್ವೋ ಮೇ ಸಂಯುಗೇಶು ಪರಾಜಯ. ಇಲ್ಲಿ ತನಕ ನಾವು ಸಾಗಿದ ಯಾವುದೇ ಯುದ್ಧದಲ್ಲೂ ಕೂಡ ಸೋಲು ನಮಗೆ ಒದಗಿಲ್ಲ. ಯುಷ್ಮಾಕಮೇ ತತ್ ಪ್ರತ್ಯಕ್ಷಂ ನಾನೃತಂ ಕಥಯಾಮ್ಯಹಂ. ಉಳಿದ ಎಲ್ಲ ಸೇನೆಗೆ ಈ ಮಾತನ್ನು ಭರವಸೆ ತುಂಬುವ ರೀತಿಯಲ್ಲಿ ಹೇಳ್ತಾ, ನಿಮಗೆ ಈ ವಿಷಯದಲ್ಲಿ ನಾವು ಮಾಡಿದ ಯುದ್ಧದಲ್ಲಿ ಎಂದಾದರೂ ಬೆನ್ನನ್ನು ತೋರಿಸಿದ್ದು ನಿಮಗೆ ಸಾಕ್ಷಿ ಸಿಕ್ಕಿದೆಯಾ? ಇಲ್ಲ ಅಲ್ವಾ? ನಾವು ಎಲ್ಲೇ ಆಶ್ರಮಕ್ಕೆ ಹೋಗಲಿ, ಎಲ್ಲೇ ಜನಪದ ಸ್ಥಾನಗಳನ್ನು ಸೇರಲಿ, ಎಲ್ಲೇ ದೇವತೆಗಳ ಜೊತೆಗೆ ಯುದ್ಧಕ್ಕೆ ಹೋಗಲಿ, ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ನಮ್ಮ ಎದೆಯನ್ನು ಢೀ ಕೊಟ್ಟು ಅವರನ್ನು ಬೀಳಿಸಿದ್ದೇವೆ ಹೊರತು ಬೆನ್ನು ಕೊಟ್ಟು ನೆತ್ತರನ್ನು ಸುರಿಸಿಕೊಂಡು ಅತ್ತುಕೊಂಡು ಹಿಂದೆ ಸರಿದಿಲ್ಲ.
ಇವತ್ತಿಗೂ ಅದೇ ನಡೆಯುತ್ತೆ. ಯಾಕೆಂದರೆ ಇಷ್ಟು ಭರವಸೆ ಧೈರ್ಯವನ್ನು ತುಂಬುವ ಮಾತುಗಳನ್ನು ಆಡ್ತಾ ಇರುವುದರ ಹಿನ್ನೆಲೆ ರಾಮನ ಬಗೆಗಿನ ಸುದ್ದಿಯ ಮಾತುಗಳು ಕೇಳಿದ್ದು ರಾಕ್ಷಸರಿಗೆ. ಅದರ ಜೊತೆಗೆ ಈ ಹಿಂದೆ ಈಗಲೇ ಇವರಲ್ಲಿದ್ದ ಅತ್ಯಂತ ಪರಮ ವೀರನೆನಿಸಿದಂಥ 14 ಜನರನ್ನು ಅನಾಯಾಸವಾಗಿ ಒಬ್ಬನೇ ರಾಮ ಮುಗಿಸಿದ್ದಾನೆ ಅಂತ ಸುದ್ದಿ ಕೇಳಿದಾಗ ಸ್ವಲ್ಪ ಒಳಗಿನಿಂದ ದುಗುಡ ತುಂಬಿಕೊಂಡಿತ್ತು. ಇದನ್ನು ದೂರೀಕರಿಸುವ ಒಂದು ನಾಯಕತ್ವದ ಲಕ್ಷಣವನ್ನು ತೋರುವಂತೆ ಖರ ಅವರನ್ನೆಲ್ಲರನ್ನೂ ಕೂಡ ಕುಮಾನುಷೌ ಪುನಸ್ತೌಕ್ವ, ಕೆಟ್ಟ ಮನುಷ್ಯ ಹುಳಗಳುಗಳು, ಅವುಗಳೇನು ನಮ್ಮನ್ನು ಮಾಡಿಯಾವು? ಯಾವುದೋ ಅದೃಷ್ಟವಶಾತ್ ಹಿಂದಿನ ರಕ್ಕಸರು ಬಹಳ ಸ್ವಲ್ಪ ಮೈಮರೆತು ಹಗುರವಾಗಿ ತೆಗೆದುಕೊಂಡು ತಾವೇ ಏನೋ ಎಡವಟ್ಟು ಮಾಡಿಕೊಂಡು ಪ್ರಾಣವನ್ನು ಬಿಟ್ಟಿರ್ತಾರೆ ಹೊರತು ಅಂಥ ಮನುಷ್ಯ ಹುಳದಿಂದ ನಮ್ಮವರ ಸಾವಾಗುವುದು ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ದೇವರಾಜ ಇಂದ್ರನನ್ನೇ ಸೋಲಿಸಿದವರು. ಇವನು ಯಾವನೋ ಮಣ್ಣಿನಲ್ಲಿ ಬೆಳೆದ ಅನ್ನ ಮಾಂಸ ಮೆತ್ತನೆ ಪದಾರ್ಥಗಳನ್ನು ತಿಂದುಕೊಂಡವನು ಇಷ್ಟು ತೋಳಿನಲ್ಲಿ ಬಲ ಹೊಂದಿ ನಮ್ಮವರ ಜೊತೆಗೆ ಹೋರಾಡಿ ತನ್ನ ಗೆಲುವನ್ನು ಕನಸಿನಲ್ಲಿಯೂ ಕೂಡ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಸಮೀಯುಶ್ಚ ಮಹಾತ್ಮಾನಃ ಯುದ್ಧ ದರ್ಶನಕಾಂಕ್ಷಿಣಃ ಋಷಯೋ ದೇವಗಂಧರ್ವಾ ಸಿದ್ಧಾಶ್ಚ ಸಹಚಾರಣೈ. ಈ ಸೇನೆಯ ಬಲವಾದ ನಡೆಯಿಂದ ದಿಕ್ಕು ವಿದುಕ್ಕುಗಳೆಲ್ಲವೂ ಕೂಡ ಇದೇ ಘೋರವಾದ ಸದ್ದಿನಿಂದ ಕೂಗುಗಳಿಂದ ತುಂಬಿಕೊಂಡಾಗ ಕುತೂಹಲದಿಂದ ಋಷಿಗಳು, ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಾಧ್ಯರು, ಸಿದ್ಧರು, ಚಾರಣರು ಎಲ್ಲರೂ ಬಂದು ಸಮೇತ್ಯ ಚೋಚು ಸಹಿತಾ ತೇ ಅನ್ಯೋನ್ಯಂ ಪುಣ್ಯಕರ್ಮಣಃ. ಈ ಅದ್ಭುತವಾಗಿ ನಡೆಯಲಿಕ್ಕಿರುವಂತಹ ಯುದ್ಧದ ಘೋರ ದರ್ಶನವನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಆದರೆ ಇದು ಎಂಥ ಯುದ್ಧ ಅಂದರೆ ಅದಕ್ಕೊಂದು ಒಳ್ಳೆಯ ಮಾತು ಹೇಳ್ತಾರೆ. ಸ್ವಸ್ತಿಗೋ ಬ್ರಾಹ್ಮಣೇಭ್ಯೋಸ್ತು ಲೋಕಾನಾಂ ಯೇಭಿಸಂಗತಾಃ ಜಯತಾಂ ರಾಘವ ಸಂಖ್ಯೆ ಪೌಲಸ್ತ್ಯಾನ್ ರಜನೀಚರಾನ್. ಸತ್ಯವನ್ನು ತಿಳಿಯ ಹೊರಟಂತಹ ಬ್ರಹ್ಮಜ್ಞಾನಿಗಳಿಗೆ ಮತ್ತು ಈ ನೆಲದ ನಿಜವಾದ ಸಂಪತ್ತು ಅನ್ನಿಸಿದಂತಹ ಗೋವುಗಳಿಗೆ ಅಸ್ತು ಸ್ವಸ್ತಿ, ಸ್ವಸ್ತ್ಯಸ್ತು, ಅವರಿಗೆ ಸ್ವಸ್ತಿಯಾಗಲಿ. ಯಾಕೆಂದರೆ ಇವರನ್ನೇ ಅನುಸರಿಸಿ ಲೋಕಾನಾಂ ಯೇಭಿಸಂಗತಾಃ, ಇವೆರಡೂ ಭದ್ರವಾಗಿದ್ದರೆ ಉಳಿದ ಎಲ್ಲವೂ ಕೂಡ ಇದರ ಜೊತೆಗೆ ಸುಖಮಯವಾದ ನೆಮ್ಮದಿಯ ಬಾಳನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇದು ಹೇಳ್ತಾ ಇರೋರು ದೇವತೆಗಳು, ಋಷಿಗಳು. ಯಾರೋ ನಮ್ಮವರೇ ಈ ಧರ್ಮಶಾಸ್ತ್ರಾದಿಗಳನ್ನು ರಚನೆ ಮಾಡುವವರು ತಮಗೆ ಬೇಕಾದಂತೆ ರಚಿಸಿಕೊಂಡರು ಅನ್ನುವರು ಆಡಿದ ಮಾತಲ್ಲ. ದೇವತೆಗಳೇ ಸ್ವತಃ ಯೇ ಅಭಿಸಂಗತಾಃ, ಇಂತಹ ಒಳಿತಿನಿಂದಲೇ, ಈ ರೀತಿಯಾದ ಒಳಿತು ನಡೆದಾಗಲೇ ಲೋಕಕ್ಕೆ ಮತ್ತಷ್ಟು ನೆಮ್ಮದಿ ಬರಲಿಕ್ಕೆ ಸಾಧ್ಯ ಅಂತನ್ನುವ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡದ್ರಿಂದ ಇವೆಲ್ಲವೂ ಲೋಕಾಸಮಸ್ತ ಸುಖಿನೋ ಭವಂತು, ಎಲ್ಲ ಸಜ್ಜನರಿಗೂ ಕೂಡ ದರ್ಶನ ಮಾಡುವ ಬಯಕೆ ಉಳ್ಳ ಲೋಕ ಅಂದರೆ ಸಜ್ಜನರ ದೃಷ್ಟಿಯನ್ನು ಇಟ್ಟುಕೊಂಡು ಸೇರಿಸಿದಾಗ ಯಾರಾದರೂ ಆಗ್ಬೋದು, ಯಾವ ವರ್ಗದಲ್ಲಿಯೂ ಯಾವ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಜೊತೆಗೂಡಿಸಿ ಹೇಳ್ತಾ ಇದ್ದಾರೆ. ಜಯತಾಂ ರಾಘವ ಸಂಖ್ಯೆ, ರಾಘವನಿಗೆ ಗೆಲುವಾಗಲಿ. ರಜನೀಚರಾನ್ ಪೌಲಸ್ತ್ಯಾನ್, ಕತ್ತಲೆಯನ್ನೇ ತಮ್ಮ ಓಡಾಟಕ್ಕಾಗಿ ಆಯ್ಕೆ ಮಾಡಿಕೊಂಡು ಬೆಳಕಿನ ಕಡೆಗೆ ಎಂದೂ ಸಾಗದ ಕಳ್ಳ ಖದೀಮರ ಈ ಪೌಲಸ್ತ್ಯನ ಪರಂಪರೆಯಲ್ಲಿ ಬಂದವರ ಹಿನ್ನೆಲೆಯನ್ನು ಈ ರಾಘವ ಮುಗಿಸುವಂತಾಗಲಿ. ಚಕ್ರಹಸ್ತೋ ಯಥಾ ಯುದ್ಧೇ ಸರ್ವಾನ್ ಅಸುರಪುಂಗವಾನ್ ಏತಚ್ಚಾನ್ಯಚ್ಚ ಬಹುಶೋ ಬ್ರುವಾಣ ಪರಮರ್ಷಯಃ. ಚಕ್ರವನ್ನು ಕೈಯಲ್ಲಿ ಹಿಡಿದು ಯುದ್ಧದಲ್ಲಿ ಎಲ್ಲ ಅಸುರ ಪುಂಗವರನ್ನು ಹೇಗೆ ಮೂಲದಲ್ಲಿ ವಿಷ್ಣು ನಾಶ ಮಾಡಿ ದೇವತೆಗಳಿಗೆ ಗೆಲುವನ್ನು ಒದಗಿಸಿಕೊಡ್ತಾನೋ ಅಂತೆಯೇ ಈ ಲೋಕದಲ್ಲಿ ನಮ್ಮೆಲ್ಲರ ಸಿದ್ಧಿಗೆ, ಸಾಧನೆಗೆ ಬೇಕಾದಂತಹ ತಪಸ್ಸು ಅನುಷ್ಠಾನಗಳಿಗೆ ತೊಡಕಾಗಿ ನಿಂತಿರುವಂತಹ ಈ ರಾಕ್ಷಸರಲ್ಲೇ ಅತ್ಯಂತ ಭಯಾನಕರಾಗಿರುವ ಇವರನ್ನೆಲ್ಲರನ್ನೂ ಕೂಡ ರಾಮಚಂದ್ರನ ಯುದ್ಧ ಮುಗಿಸಲಿ. ಜಾತ ಕೌತೂಹಲಾಸ್ತತ್ರ ವಿಮಾನಸ್ಥಾಶ್ಚ ದೇವತಾಃ ದದೃಶುರ್ವಾಹಿನೀಂ ತೇಷಾಂ ರಾಕ್ಷಸಾನಾಂ ಗತಾಯುಷಾಂ. ಈಗಲೇ ಆಯುಷ್ಯವನ್ನು ಕಳೆದುಕೊಂಡು
ಇನ್ನು ನಮಗೆ ಬದುಕಲಿಕ್ಕಿಲ್ಲ ಅನ್ನುವುದನ್ನೇ ನಿರ್ಧರಿಸಿಕೊಂಡು ಬಂದವರಂತೆ ರಾಕ್ಷಸರ ಗುಂಪು ಕಾಣಿಸ್ತಾ ಇದೆ ಅಂತ ದೇವತೆಗಳು ನೋಡಿ ಹೇಳ್ತಾ ಇರುವ ಮಾತು. ದದೃಶುಹು, ಅವರು ನೋಡಿದ್ರಂತೆ. ಗತಾಯುಷಾಂ ರಾಕ್ಷಸಾನಾಂ ಸಮೂಹಂ, ಈಗಾಗಲೇ ಉಸಿರಿನ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ಬಂದವರಂತೆ ದೇವತೆಗಳ ಸಮೂಹ ರಾಮನ ಮೇಲೆ ದಾಳಿ ಮಾಡ್ತಾ ಇದೆ. ವಿಮಾನದಲ್ಲಿ ಕುಳಿತು ಮೋಡದಡೆಯಲ್ಲಿ ನಿಂತು ದೇವತೆಗಳು ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿ ನಿಂತಾಗ ರಥೇನ ತುಖರೋ ವೇಗಾತ್ ಅಗ್ರ ಸೈನ್ಯೋ ವಿನಿಸೃತಃ, ವೇಗವಾಗಿ ಸೈನ್ಯ ಜನಸ್ಥಾನದ ರಾಮಚಂದ್ರ ಇರುವತ್ತ ಬರ್ತಾ ಇದೆ. ಮತ್ತಷ್ಟು ರಾಕ್ಷಸರು ಆ ಗಮ್ಯಸ್ಥಾನ ಹತ್ತಿರವಾದಾಗ ಅವರಲ್ಲಿ ಒಳಗಿನಿಂದ ಕೆಚ್ಚು ಹೆಚ್ಚಿದೆ. ಅಲ್ಲಿಯ ಪ್ರಧಾನ ಎದುರುಗಡೆ ಇದ್ದ ವೀರರ ಹೆಸರನ್ನು ಹೇಳ್ತಾ, ಶೇನಗಾಮಿ ಪೃಥುಗ್ರೀವ, ಯಜ್ಞಶತ್ರು ವಿಹಂಗಮ, ದುರ್ಜಯ ಕರವೀರಾಕ್ಷ, ಪರುಷ ಕಾಲಕಾರಮುಖ, ಮೇಘಮಾಲಿ ಮಹಾಮಾಲಿ ಸರ್ಪಾಸ್ಯೋ ರುಧಿರಾಶನನ. ಈ 12 ಜನ, ದ್ವಾದಶೈತೆ ಮಹಾವೀರ್ಯಾ ಪ್ರತಸ್ಥುರಭಿತಃ ಖರಂ, ಖರನನ್ನು ಸುತ್ತಲಿನಿಂದ ಆವರಿಸಿಕೊಂಡು ಮೊದಲ ಹಂತದ ಯುದ್ಧಕ್ಕಾಗಿ ಸೇನೆಯನ್ನು ಸಿದ್ಧಗೊಳಿಸಿಕೊಂಡು ಅದಕ್ಕೆ ಬೇಕಾದ ಪೂರಕವಾದಂತಹ ಆಕೃತಿಯನ್ನು ಸೇನೆಯ ಮೂಲಕ್ಕೆ ಕೊಟ್ಟಿದ್ದಾರೆ. ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಥಿ ತ್ರಿಶಿರಾಸ್ತಥಾ ಚತ್ವಾರ ಏತೆ ಸೇನಾನ್ಯೋ ದೂಷಣಂ ಪೃಷ್ಠತೋ ಯಯುಹು. ಈ 12 ಜನ ಖರನನ್ನು ಆವರಿಸಿದರೆ ಇನ್ನು ಉಳಿದ 4 ಜನ ಆಚೆಯಿಂದ ದೂಷಣನನ್ನು ವ್ಯಾಪಿಸಿಕೊಂಡಿದ್ದಾರೆ. ಅವರಿಗಿರುವ ಹೆಸರೇ ರುಧಿರಾಶನ, ಯಜ್ಞಶತ್ರು. ಯಜ್ಞಕ್ಕೆ ಶತ್ರು ಅಂತಲೇ ಅವನ ಹೆಸರು, ಅವನು ಇಟ್ಕೊಂಡ ಹೆಸರೇ ಹಾಗೆ, ಯಜ್ಞಕ್ಕೆ ನಾನು ತೊಂದರೆ ಕೊಡಬೇಕು ಅಂತಲೇ ಹುಟ್ಟಿದ್ದು ಅಂತ. ರುಧಿರಾಶನ, ರುಧಿರ ಅಂದರೆ ನೆತ್ತರು, ನೆತ್ತರೇ ಆಹಾರವಾಗಿ ಉಳ್ಳವ. ಪರುಷ, ಅತ್ಯಂತ ಕಠಿಣವಾದ ಕೆಟ್ಟ ಮಾತುಗಳನ್ನು ಆಡುವವ. ಕಾಲಕಾರ್ಮಕ, ಯಾವಾಗಲೂ ಕಪ್ಪು ಬಣ್ಣದ ವಸ್ತುಗಳನ್ನೇ ಇಷ್ಟಪಡುವುದರ ಮೂಲಕ ಆ ಎಲ್ಲ ಕರ್ಮಗಳಲ್ಲೂ ಕಳಂಕವನ್ನೇ ತುಂಬಿಕೊಂಡವ. ಹೀಗೆ ಒಬ್ಬೊಬ್ಬ ರಾಕ್ಷಸರ ಹೆಸರು ಕೂಡ ಅವರವರ ಕಾರ್ಯ ವಿಶೇಷತೆಯನ್ನು, ಆ ತಪ್ಪು ಕೆಲಸಗಳ ಪಟ್ಟಿಯನ್ನೇ ಮಾಡಿದ ಹಾಗೆ ಆ 12 ಜನ 4 ಜನ ಖರದೂಷಣರನ್ನು ವ್ಯಾಪಿಸಿಕೊಂಡು ಭೀಮ ವೇಗದಿಂದ ಎಲ್ಲರೂ ಕೂಡ ಸಮರವನ್ನು ಭಾರಿ ಬಯಸ್ತಾ ಭಯಂಕರ ಆಕೃತಿ ಉಳ್ಳವರಾಗಿ ಸೇನೆಯನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಹೇಗಿತ್ತು ಅಂದರೆ ಮಾಲಾ ಗ್ರಹಾಣಾಂ ಇವ ಸೂರ್ಯಚಂದ್ರವು. ಎಲ್ಲ ಒಟ್ಟಿಗೆ ಅಕಸ್ಮಾತ್ ಸೂರ್ಯಚಂದ್ರರನ್ನು ಆಕ್ರಮಿಸಿ ನುಂಗಬೇಕು ಅಂತ ಪ್ರಯತ್ನಿಸಿದರೆ ಹೇಗಿತ್ತು ಹಾಗೆ ಇದು ಕಾಣಿಸ್ತಾ ಇತ್ತು. ಆಯಿತು, ಇತ್ತ ಸೇನೆಯ ಬರುವಿಕೆಯನ್ನು ಹೊರಗಿನ ಪರಿಸರದ ಕೆಲವು ವಿಕಾರವಾದಂತಹ ಲಕ್ಷಣಗಳು ಮತ್ತು ದರ್ಶನಗಳಿಂದ ಗಮನಿಸಿ ಲಕ್ಷ್ಮಣನನ್ನು ಕುರಿತು ಹೇಳ್ತಾ ಇದ್ದಾನೆ. ದೂರದಿಂದ ಗಮನಿಸಿದ್ದಾನೆ ರಾಮಚಂದ್ರ. ಇಮಾನ್ ಪಶ್ಯ ಮಹಾಬಾಹೋ ಸರ್ವಭೂತಾಪಹಾರಿಣ ಸಮುತ್ಥಿತಾನ್ ಮಹೋತ್ಪಾತಾನ್ ಸಂಹರ್ತುಂ ಸರ್ವರಕ್ಷಸಾಂ. ಆಕಾಶದಲ್ಲಿ ಮೋಡಗಳು ಮೇಲೆದ್ದಿರುವ ರೀತಿಯನ್ನು ಕಂಡಾಗ ಅದಕ್ಕೆ ಸರಿಯಾಗಿ ಕೆಲವು ಪ್ರಕೃತಿಯ ಶಕುನಗಳು ನಮ್ಮನ್ನು ಎಚ್ಚರಿಸುವುದನ್ನು ನೋಡಿದಾಗ ರಾಕ್ಷಸರ ದೊಡ್ಡ ಪಡೆಯೊಂದನ್ನು ಈಗ ನಿರ್ನಾಮ ಮಾಡುವುದಕ್ಕೆ ನಮಗೆ ಸಮಯ ಹತ್ತಿರ ಬಂದಿದೆ. ಯಾಕೆಂದರೆ ಯಾದೃಶಾ ಇಹ ಕೂಜಂತಿ ಪಕ್ಷಿಣೋ ವನಚಾರಿಣಃ ಅಗ್ರತೋ ನೋ ಭಯಂ ಪ್ರಾಪ್ತಂ ಸಂಶಯೋ ಜೀವಿತಸ್ಯ ಸಂಪ್ರಹಾರಸ್ತು ಸುಮಹಾನ್ ಭವಿಷ್ಯತಿ ನ ಸಂಶಯಃ ಅಯಮಾಖ್ಯಾತಿ ಮೇ ಬಾಹುಃ ಸ್ಫುರಮಾಣೋ ಮುಹುರ್ಮುಹುಃ ಸನ್ನಿಕರ್ಷೇತು ನ ಶೂರ ಜಯಂ ಶತ್ರೋಃ ಪರಾಜಯಂ. ಈ ಕ್ರಮದಲ್ಲಿ ಶಕುನವನ್ನು ವಿಶ್ಲೇಷಣೆ ಮಾಡಿದರೆ ಆರಂಭದಲ್ಲಿ ನೋ ಭಯಂ, ನಮಗೆ ಖಂಡಿತ ಭಯ ಉಂಟು ಮಾಡುವ ರೀತಿಯಲ್ಲೇ ಅವರು ಬರ್ತಾರೆ. ಆದರೆ ಆ ಭಯ ಬಹಳ ಹೊತ್ತು ನಮ್ಮನ್ನು ಆಕ್ರಮಿಸುವುದಿಲ್ಲ. ಅಗ್ರತೋ ನೋ ಭಯಂ ಪ್ರಾಪ್ತಂ, ಮೊದಲಿಗೆ ಭಯವನ್ನೇ ನಾವು ಉಣಬೇಕಾಗತ್ತೆ. ಎಲ್ಲಿವರೆಗೆ ಅಂದರೆ ಸಂಶಯೋ ಜೀವಿತಸ್ಯ ಚ, ಬದುಕುವುದೇ ಇಲ್ಲ, ಪ್ರಾಣವೇ ಹೊರಟು ಹೋಗುತ್ತೆ, ನಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಅವರ ಆರ್ಭಟ ಇರುತ್ತೆ. ಆದರೆ ಸಂಪ್ರಹಾರಸ್ತು ಸುಮಹಾನ್ ಭವಿಷ್ಯತಿ, ಆದರೆ ನಮ್ಮ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಜೋರಾಗೇ ಇರುತ್ತೆ. ನ ಸಂಶಯ, ಇದಕ್ಕೆ ಸಂಶಯ ಬೇಡ. ಅಯಂ ಆಖ್ಯಾತಿ ಮೇ ಬಾಹು, ನನ್ನ ಈ ಬಲತೋಳು ಸ್ಫುರಣೆಗೊಳ್ತಾ ಎಚ್ಚರಿಸ್ತಾ ಇದೆ, ನಿನಗೆ ಜಯ ಸಿದ್ಧ, ಶತ್ರುಗಳು ಖಂಡಿತ ಶತ್ರೋಹು ಪರಾಜಯಂ, ಶತ್ರುಗಳು
ವಿನಾಶವನ್ನೇ ಹೊಂದುತ್ತಾರೆ ಅಂತನ್ನೋದನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಸಪ್ರಭಂ ಚ ಪ್ರಸನ್ನಂಚ ತವ ವಕ್ತ್ರಂ ಹಿ ಲಕ್ಷ್ಯತೆ ಉದ್ಯತಾನಾಂ ಹಿ ಯುದ್ಧಾರ್ಥಂ ಯೇಷಾಂ ಭವತಿ ಲಕ್ಷ್ಮಣ ನಿಷ್ಪ್ರಭಂ ವದನಂ ತೇಷಾಂ ಭವತ್ಯಾಯುಃ ಪರೀಕ್ಷಯಃ. ನಿನಗೆ ಮುಖದಲ್ಲಿ ಈಗ ಈ ಯುದ್ಧದ ಹೆಸರನ್ನು ಕೇಳಿದೊಡನೆ ಏನೊಂದು ಅರಳಿದ ಭಾವನೆ ಎದುರಾಗಿದೆ. ಇದು ವಿಪರೀತವಾಗಿ ಶತ್ರುಗಳ ಮೋರೆಯಲ್ಲಿ ಕಾಣಲಿಕ್ಕಿದೆ. ಅದರಿಂದಾಗಿ ನೀನು ರಾಕ್ಷಸಾಂ ನರ್ದತಾಂ ಘೋರಃ ಶ್ರೂಯತೆ ಚ ಮಹಾಧ್ವನಿ. ಆಚೆಯಿಂದ ನರ್ದತಾಂ ಅವರು ಕಿಕ್ಕಿರಿದು ಕಿರುಚಾಡ್ತಾ ಇರುವ ಧ್ವನಿ ಇಲ್ಲಿಯ ತನಕ ಬರ್ತಾ ಇದೆ. ಹೊಡೆಯುತ್ತಾ ಇರುವ ಪ್ರಾಣಿಗಳನ್ನು ಕೊಂದ ಚರ್ಮವನ್ನೇ ಕಟ್ಟಿದ ಭೇರಿಗಳ ನಾದ ಭೀಕರತೆಯನ್ನು ಕೂಡ ಸೂಚಿಸ್ತಾ ಇದೆ. ಅನಾಗತ ವಿಧಾನಂತು ಕರ್ತವ್ಯಂ ಶುಭಮಿಚ್ಛತ ಆಪದಂ ಶಂಕಮಾನೇನ ಪುರುಷೇಣ ವಿಪಶ್ಚಿತ. ಅನಾಗತ ವಿಧಾನಂ, ಒಂದು ಆಪತ್ತು ಒದಗಲಿಕ್ಕಿದೆ ಅಂತನ್ನುವ ಸಣ್ಣ ಸೂಚನೆ ಸಿಕ್ಕಿದಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದು ಬುದ್ಧಿವಂತನ ಲಕ್ಷಣ. ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ, ಅನಾಗತ ವಿಧಾನಂ, ಇನ್ನೂ ಆ ಅಪಾಯ ಬರಲೇ ಇಲ್ಲ, ಬರುವ ಸಾಧ್ಯತೆಯನ್ನು ಪರಿಸರ ಸೂಚಿಸ್ತಾ ಇದೆ. ಆಗಲೇ ಅದಕ್ಕೆ ಬೇಕಾದ ಕರ್ತವ್ಯಂ ಏನು ಮಾಡಬೇಕು, ಶುಭಂ ಇಚ್ಛತ, ಯಾರು ನೆಮ್ಮದಿಯನ್ನೇ ಬಯಸ್ತಾನೋ ಅಂಥ ಅಪಾಯ ಬರುತ್ತೆ ಅಂತ ಸೂಚನೆ ಸಾಧ್ಯತೆಗಳು ಕಂಡಾಗ ಮೊದಲೇ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆಪದಂ ಶಂಕಮಾನೇನ, ಯಾರಿಗೇ ಆದರೂ ಆಪತ್ತು ಒದಗೀತು ಅಂತ ಒಂದು ಸಂದೇಹ ಬಂದಾಗ ಚುರುಕುಮತಿಯ ವಿಶ್ಲೇಷಣೆ ಮಾಡಿ ಅದರಿಂದ ಆಗುವ ಸಾಧಕ ಬಾಧಕಗಳನ್ನು ಯೋಚಿಸುವ ಶಕ್ತಿ ಉಳ್ಳವನು ಪೂರ್ವ ಸಿದ್ಧತೆಯನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. ಅದರಿಂದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ, ತಸ್ಮಾತ್ ಗೃಹೀತ್ವ ವೈದೇಹೀಂ ಶರಪಾಣಿರ್ಧನುರ್ತರಃ ಗುಹಾಮಾಶ್ರಯ ಶೈಲಸ್ಯ ದುರ್ಗಾಂ ಪಾತಪ ಸಂಕುಲಾಂ. ನಿನ್ನ ಕೈಯಲ್ಲಿ ಬಾಣ ಇರಲಿ, ಧನುಸ್ಸನ್ನು ಹೆಗಲು ಹೊತ್ತಿರಲಿ, ನಿನ್ನೊಟ್ಟಿಗೆ ವೈದೇಹಿ ಬರಲಿ, ಇಲ್ಲೇ ಪಕ್ಕದ ಗುಹೆ ನಿನಗೆ ಆಶ್ರಯವಾಗಿರಲಿ. ಆ ಗುಹೆಯ ಬಾಯಿ ಮೇಲ್ನೋಟಕ್ಕೆ ಪಕ್ಕ ಕಾಣದೇ ಇರಲಿ. ಪಾದಪ ಸಂಕುಲಾಂ ದುರ್ಗಾಂ, ಅದು ಬಹಳ ಒಳಮುಖವಾದಂತಹ ಗುಹೆಯ ಬಾಯಿ ಇರಬೇಕು. ಅಲ್ಲೇ ನಾವು ಅಂದರೆ ಆ ಪರಿಸರದಲ್ಲೆಲ್ಲ ಓಡಾಡಿ ಅವರು ಎಲ್ಲೆಲ್ಲಿದೆ ಅನ್ನೋದನ್ನು ತಿಳ್ಕೊಂಡಿದ್ರು. ಯಾವುದು ಮರದ ರಾಶಿಯಿಂದ ಆವರಿಸಿ ಅಲ್ಲೊಂದು ಗುಹೆ ಇದೆ ಅಂತ ತಿಳಿಯುವುದು ಸಾಧ್ಯ ಇಲ್ಲವೋ ಅಂತಹ, ಆದರೆ ನಿಮಗೆ ಹೊರಗಿನದು ಕಾಣ್ತಾ ಇರಬೇಕು, ಆದರೆ ಹೊರಗಿನವರಿಗೆ ಅಲ್ಲೊಂದು ಗುಹೆ ಇದೆ ಅಂತ ಕಾಣಿಸಬಾರ್ದು. ಅಂತಹ ಜಾಗವನ್ನು ಆಶ್ರಯಿಸಿಕೊಂಡು ಬೇಗನೆ ಪ್ರತಿಕೂಲವಾದಂತಹ ಪರಿಸ್ಥಿತಿ ಬರುವ ಮುಂಚೆಯೇ, ಯಾಕೆಂದರೆ ಅವರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕಾಗದೇ ಇದ್ದಾಗ ವೈದೇಹಿಯ ಮೇಲೆ ದಾಳಿ ಮಾಡಿ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕೆ ಪ್ರತಿಯಾಗಿ ಉತ್ತರವನ್ನು ನಾವು ಕೊಡಬಹುದು, ಆದರೆ ಅಂತಹ ಅವಕಾಶವನ್ನು ನಾವು ಕೊಡದಂತೆ ಪ್ರತಿಕೂಲಿತು ಮಿಚ್ಛಾಮಿ ನಹಿ ವಾಕ್ಯಮಿದಂ ತ್ವಯ ಶಾಪಿತೋ ಮಮ ಪಾದಾಭ್ಯಾಂ ಗಮ್ಯತಾಂ ವತ್ಸಮಾಚಿರಂ. ಆಗ ಲಕ್ಷ್ಮಣ ಒಂದು ಹಿಂದೇಟು ಹಾಕ್ತಾನೆ, ಅಯ್ಯೋ ನಾನು ಯುದ್ಧದಲ್ಲಿ ಭಾಗವಹಿಸಿದೆ, ನೀನು ಮಾತ್ರ ಯುದ್ಧದಲ್ಲಿ ಭಾಗವಹಿಸಿ ನಿನಗೇನಾದರೂ ತೊಂದರೆ ಆದರೆ. ಅವನ ಮುಖ ನೋಡಿದ ತಕ್ಷಣ ಅರ್ಥ ಆಯಿತು, ಪ್ರತಿಕೂಲಿತುಂ ಇಚ್ಛಾಮಿ ನಹಿ ವಾಕ್ಯಮಿದಂ ತ್ವಯ, ನನ್ನ ಮಾತಿಗೆ ಎದುರಾಡುವಂತೆ ನಿನಗೆ ಈಗ ಅವಕಾಶ ಇಲ್ಲ, ನನ್ನ ಮಾತಿಗೆ ಪ್ರತಿಯಾದ ಮಾತು ಆಡುವುದಕ್ಕೆ ನಿನಗೀಗ ಅವಕಾಶ ಇಲ್ಲ. ಶಾಪಿತೋ ಮಮ ಪಾದಾಭ್ಯಾಂ, ನೀನು ರಾಮನ ಸೇವೆ ಮಾಡಲಿಕ್ಕೆ ಬಂದವನು ಹೌದಾಗಿದ್ದರೆ ನನ್ನ ಪಾದದ ಮೇಲಾಣೆ, ನೀನು ಈಗ ಈ ಯುದ್ಧದಲ್ಲಿ ಭಾಗವಹಿಸಲಿಕ್ಕಿಲ್ಲ. ನಿನಗೆ ವೈದೇಹಿಯನ್ನು ಸಂರಕ್ಷಿಸುವುದೊಂದೇ ಹೊಣೆಗಾರಿಕೆ. ಗಮ್ಯತಾಂ, ಬೇಗ ಹೊರಡು. ವತ್ಸ ಮಾಚಿರಂ, ತಡ ಮಾಡಬೇಡ. ಇಲ್ಲಿ ಯೋಚನೆ ಮಾಡ್ತಾ ನಾವು ಜಗಳ ಆಡ್ಲಿಕ್ಕೆ ಸಮಯ ಇಲ್ಲ. ನಾವು ಅರಮನೆಯಲ್ಲಿದ್ದಾಗ ಕಾಡಿಗೆ ಹೋಗ್ತೇವೆ ಹೋಗುವುದಿಲ್ಲ, ನಾನು ಬರ್ತೇನೆ ಬರುವುದಿಲ್ಲ ಅಂತ ಇದಕ್ಕೆ ಜಗಳ ಆಡ್ಲಿಕ್ಕೆ ಸ್ವಲ್ಪ ಸಮಯ ಇತ್ತು, ಒಂದು 4 ಅಧ್ಯಾಯ ಮಾತಾಡಲಿಕ್ಕಿತ್ತು. ಇಲ್ಲಿ ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ರಕ್ಕಸರು ಈಗಾಗಲೇ ಎದುರಾಗಿದ್ದಾರೆ, ಅಶುಭ ಸೂಚನೆಗಳು ನಮ್ಮ ಜೊತೆಗೆ ಈಗಲೇ ನಮ್ಮನ್ನು ಆವರಿಸುವಂತೆ ಕಾಣ್ತಾ ಇದೆ. ಶುಭವನ್ನು ಬಯಸಿದವರು ಆಪತ್ತಿನ ಸಮಯದಲ್ಲಿ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮೊದಲೇ ಮಾಡಿಕೊಳ್ಬೇಕು ಹೊರತು ಆಮೇಲೆ ಅದು ಒಳ್ಳೆಯದೇ ಆಗಿದ್ದರೂ ಕೂಡ ಆಪತ್ತು ಎದುರಾದ ಮಾಡಿದರೆ ಅದು ಅವರಿಗೂ ವಿಷಯ ಗೊತ್ತಾದದ್ರಿಂದ ನಾವು ಮಾಡಿದ ಉಪಾಯವೂ ಕೂಡ ಯಾವುದೇ ರೀತಿಯಿಂದ ಫಲಕಾರಿಯಾಗದೆ ಹೋದಿತು. ಮಾಚಿರಂ ಗಚ್ಚವತ್ಸ, ಹೋಗಬೇಗ ಅಂತ ಕಳುಹಿಸಿಕೊಡ್ತಾನೆ. ತ್ವಂ ಹಿ ಶೂರಶ್ಚ ಬಲವಾನ್ ಹನ್ಯ ಹೇತಾನ್ನ ಸಂಶಯ ಸ್ವಯಂತು ಹಂತುಮಿಚ್ಛಾಮಿ ಸರ್ವಾನೇವ ನಿಶಾಚರಾನ್. ನಾನು ನಿನ್ನನ್ನು ಇಲ್ಲಿಂದ ಕಳಿಸ್ತಾ ಇರುವುದು ನಿನಗೆ ಸಾಮರ್ಥ್ಯ ಇಲ್ಲ, ನೀನು ಈ ವಿಷಯದಲ್ಲಿ ಸೋಲಬಲ್ಲವನು ಅನ್ನುವ ಕಾರಣಕ್ಕಾಗಿ ನಿನ್ನ ಸಾಮರ್ಥ್ಯಕ್ಕೆ ಅವಮಾನ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ಈ ಕೆಲಸವನ್ನು ನಾನೇ ಮಾಡಿ ಮುಗಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಇದು ನನ್ನ
ಸೊತ್ತು, ಯುದ್ಧದ ವಿಷಯದಲ್ಲಿ ನನ್ನ ಪಾಪ್ತು, ಅದರಿಂದಾಗ ನಾನು ಇದನ್ನು ಮುಗಿಸಿ ಬರ್ತೇನೆ, ಅಲ್ಲಿಯ ತನಕ ನೀನು ತಸ್ಮಿನ್ ಪ್ರವಿಷ್ಟೇತ್ ಗುಹಾಂ ಲಕ್ಷ್ಮಣೇ ಸಹ ಸೀತಯಾ ಹಂತ ನಿರ್ಯುಕ್ತಮಿತ್ಯುಕ್ತ ರಾಮ ಕವಚಮಾವಿಶತ್. ಕೂಡಲೇ ತೊಡಬೇಕಾದಂತಹ ಕವಚವನ್ನು ಹಾಕಿಕೊಂಡ, ಸೀತೆಯ ಜೊತೆಗೆ ಲಕ್ಷ್ಮಣನನ್ನು ಗುಹೆಯ ಬದಿಗೆ ಕಳುಹಿಸಿದ್ದಾನೆ. ತೇನ ಸತೇನಾಗ್ನಿ ನಿಕಾಶೇನ ಕವಚೇನ ವಿಭೂಷಿತಃ ಬಭೂವ ರಾಮಸ್ತಿಮಿರೆ ವಿಧೂಮಾಗ್ನಿರಿವೋತ್ಥಿತಃ. ಆ ಕವಚವನ್ನು ತೊಟ್ಟು ಬಾಣವನ್ನು ಬತ್ತಳಿಕೆಯಲ್ಲಿ ತುಂಬಿಟ್ಟು ಧನುಸ್ಸನ್ನು ಹಗ್ಗಕ್ಕೆ ಅಂದರೆ ಬಾಗಿಸಿ ಕಟ್ಟಬೇಕಾದ ಹೊತ್ತು ಹೇಗಿತ್ತು ಅಂತ ಹೇಳ್ತಾ ವಿಧೂಮೋ ಅಗ್ನಿರಿವೋದ್ಧತಃ. ಕಬ್ಬಿಣದ ಗುಂಡೊಂದು ಚೆನ್ನಾಗಿ ಕಾದಾಗ ಅದು ಕೆಂಪನೆ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಸ್ವಲ್ಪವೂ ಹೊಗೆ ಇರುವುದಿಲ್ಲ, ಆದರೆ ಅದು ಬೆಂಕಿಯದ್ದೇ ಚೆಂಡು. ಆ ಬೆಂಕಿಯ ಚೆಂಡು ಹೇಗೆ ಪರಿಪೂರ್ಣವಾದಂತಹ ಸುಡುವಿಕೆಯ ಸಾಮರ್ಥ್ಯವನ್ನು ಹೊಂದಿ ತನ್ನ ಹತ್ತಿರಕ್ಕೆ ಬಂದವರನ್ನೆಲ್ಲರನ್ನೂ ಹೇಗೆ ಸ್ವಲ್ಪವೂ ಉಳಿಸಲಿಕ್ಕೆ ಅವಕಾಶ ಇಲ್ಲದಂತೆ ನಾಶ ಮಾಡುತ್ತೋ ಹಾಗೆ ರಾಮಚಂದ್ರ ಕಾಣಿಸ್ತಾ ಇದ್ದಾನೆ. ಆ ಕವಚವನ್ನು ತೊಟ್ಟು ಕೈಯಲ್ಲಿರುವ ಬಿಲ್ಲು ಬಾಣಗಳನ್ನು ಹೊತ್ತು ಸಚಾಪಮುದ್ಯಮ್ಯ ಮಹಚ್ಛರಾಣಾಂ ಆದಾಯ ಶರಾನಾದಾಯ ವೀರ್ಯವಾನ್ ಬಭೂವಾವಸ್ಥಿತಸ್ತತ್ರ ಜಾಸ್ವನಿ ಪೂರಯನ್ ದಿಶಃ. ದಿಕ್ಕುಗಳನ್ನೆಲ್ಲ ಅವನು ಮಾಡಿದ ಧನುಸ್ಸಿನ ಹಗ್ಗವನ್ನು ಕಟ್ಟಿದ ನಂತರದ ಎಳೆದಾಟದ ಠೇಂಕಾರ ಅನ್ನೋದು ದಿಕ್ಕುಗಳನ್ನು ಮುಟ್ಟಿ ರಾಮ ನಿನಗೆ ಶುಭವೇ ಇದೆ ಅಂತ ಪ್ರತಿಧ್ವನಿಯನ್ನು ಅದು ಹೇಳುತ್ತಾ ಇದೆ. ಪೂರಯನ್ನ ದಿಶಃ, ಎಲ್ಲ ದಿಕ್ಕುಗಳನ್ನು ರಾಮಚಂದ್ರನಿಗೆ ಜಯ ಅನ್ನುವ ಮಾತನ್ನೇ ಠೇಂಕಾರದ ಮೂಲಕ, ಓಂಕಾರದ ಪ್ರತಿನಾದದ ಮೂಲಕ ಹೇಳುತ್ತಾ ಇದೆ. ತಥೋ ದೇವಾಸ ಗಂಧರ್ವ ಸಿದ್ಧಾಶ್ಚ ಸಹಚಾರಣೈ. ಆ ಹೊತ್ತಿಗೆ ಆ ಧನುಸ್ಸಿನ ಧ್ವನಿ ಬಂದಾಗ ಇನ್ನು ಕೆಲವರೆಲ್ಲ ಸ್ವಲ್ಪ ಕೆಲಸ ಮುಗಿಸಿ ಈ ಸಿದ್ಧತೆ ಆದಮೇಲೆ ಬರೋಣ ಅಂತ ಕಾಯ್ತಾ ಇದ್ದವರಿಗೆಲ್ಲ ಧನುಸ್ಸಿನ ಟೇಂಕಾರದ ಧ್ವನಿ ಅನ್ನೋದು ಯುದ್ಧಕ್ಕೆ ಸಿದ್ಧತೆ ಬೆಲ್ಲಾಯಿತು ಅಂತ ಗೊತ್ತಾಯಿತು. ಎಲ್ಲರೂ ಓಡೋಡಿ ಬಂದು ನಿಂತಿದ್ದಾರೆ ಈ ದರ್ಶನಕ್ಕೆ. ಬಹಳ ದಿವಸದಿಂದ ಯುದ್ಧದ ಒಂದು ರನ್ನಿಂಗ್ ಕಾಮೆಂಟ್ರಿ ಮಾಡುವ ಹಾಗೆ ಪರಸ್ಪರ ಅವರವರೇ ಮಾತಾಡಿಕೊಳ್ತಾ ಇದ್ರು. ಅವನು ಅಲ್ಲಿಂದ ಬರ್ತಾ ಇದ್ದಾನೆ, ಇವನು ಇಲ್ಲಿಂದ ಬರ್ತಾ ಇದ್ದಾನೆ. ಅವರು ಮತ್ತೆ ಪ್ರಾರ್ಥನೆ ಮಾಡುತ್ತಾರೆ, ಲೋಕಕ್ಕೆ ಒಳಿತಾಗಲಿ, ಋತ್ವಿಜರಿಗೆ ಹಿತವಾಗಲಿ, ಗೋವುಗಳು ಸಂರಕ್ಷಿತಗೊಳ್ಳಲಿ. ಅಂದರೆ ಪ್ರತಿ ಮಾತಿನಲ್ಲೂ ಅವರ ದೇವತೆಗಳಾಯಿತು, ಋಷಿಗಳಾಯಿತು, ಯಾರೇ ಆದರೂ ಕೂಡ ಅವರ ಮಾತಿನಲ್ಲಿ ಲೋಕಕ್ಕೆ ಒಳಿತಾಗಲಿ ಇದೇ ಮಾತನ್ನು ಹಿಂದೆಯೂ ಹೇಳಿದರು. ಮತ್ತೆ ಅದೇ ಮಾತನ್ನು ಪೌಲಸ್ತ್ಯನ ಪರಂಪರೆಯಲ್ಲಿ ಬಂದ ನೆತ್ತರನ್ನೇ ಕುಡಿದು ಸಂತೃಪ್ತಿಯನ್ನು ಹೊಂದಿ ಹಿಂಸಾಚಾರಿಗಳೆನಿಸಿ ಭಯವನ್ನೇ ಉತ್ಪಾದಿಸಿ ತಮ್ಮ ಬದುಕನ್ನು ಅದರಿಂದಲೇ ಬೇಳೆ ಬೇಯಿಸಿಕೊಳ್ಳುವಂತೆ ಇರುವಂಥವರ ಎಲ್ಲ ನೆತ್ತರೂ ಕೂಡ ನೆಲಕ್ಕೆ ಬಿದ್ದು ಭೂಮಿ ತಣಿಯುವಂತಾಗಲಿ. 14 ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ಏಕಶ್ಚರಾಮೋ ಧರ್ಮಾತ್ಮ ಕಥಂ ಯುದ್ಧಂ ಭವಿಷ್ಯತಿ. ಅವರಿಗೊಂದು ಕುತೂಹಲನೂ ಇತ್ತು. 14,000 ಸುಸಜ್ಜಿತವಾದ ಘೋರವಾದ ಪ್ರತಿಯೊಂದೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅತ್ಯಂತ ಈ ಯುದ್ಧಕ್ಕಾಗಿ ಕಾತರಿಸಿ, ಮತ್ತು ಆ ಯುದ್ಧದಲ್ಲಿ ನೀತಿ ನಿಯಮ, ಅವನು ಇನ್ನೂ ಬಾಣವನ್ನೇ ಕೈಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಾವೀಗ ಹೊಡಿಬಾರ್ದು, ಈ ಯಾವ ರೀತಿ ರಿವಾಜು ನಿಯಮಗಳನ್ನು ಹೊಂದಿರದ 14,000 ಸೈನ್ಯವನ್ನು ರಾಮನೊಬ್ಬನೇ ಹೇಗೆ ಎದುರಿಸಿಯಾನು? ಕಥಂ ಯುದ್ಧಂ ಭವಿಷ್ಯತಿ, ಹೇಗೆ ಯುದ್ಧವಾದೀತು ಅಂತ ರಾಜರ್ಷಿಗಳು ಎಲ್ಲರೂ ಆಗಸದಲ್ಲಿ ಈಗಾಗಲೇ ಸ್ವರ್ಗವನ್ನು ಸೇರಿದ್ದವರು ಈ ಯುದ್ಧವನ್ನು ನೋಡುವುದಕ್ಕಾಗಿ ಇಳಿದು ಬಂದಿದ್ದಾರೆ. ರೂಪಮಪ್ರತಿಮಂ ತಸ್ಯ ರಾಮಸ್ಯಾಕ್ಲಿಷ್ಟಕರ್ಮಣಃ ಬಭೂವ ರೂಪಂ ಕ್ರುದ್ಧಸ್ಯ ರುದ್ರಸ್ಯೇವ ಪಿನಾಕಿನಃ. ಹೇಗೆ ಸಂಹಾರದ ಕಾಲದಲ್ಲಿ ರುದ್ರದೇವ ತನ್ನ ಪಿನಾಕಿಯನ್ನು ಹಿಡಿದು ಎಲ್ಲ ಪ್ರಕೃತಿಯಲ್ಲಿ ಕಾಣುವಂತಹ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಅಥವಾ ಪಂಚ ವಿಷಯಗಳು ಅಥವಾ ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಈ ಎಲ್ಲವನ್ನೂ ಹೇಗೆ ತನ್ನೆಡೆಗೆ ಸೆಳೆದು ಪೂರ್ತಿಯಾಗಿ ಅವುಗಳನ್ನು ಕಬಳಿಸುತ್ತಾನೋ, ರುದ್ರ ತಾಂಡವ ನೃತ್ಯವನ್ನು ಮಾಡುತ್ತಾ ಎಲ್ಲವನ್ನು ನುಂಗುತ್ತಾನೋ, ಹಾಗೆ ರಾಮಚಂದ್ರ ತಾನು ಹಿಡಿದ ಕೋದಂಡದ ಧನುಸ್ಸಿನಿಂದ ಹೊಳೆಯುತ್ತಾ ಇದ್ದಾನೆ. ಹೀಗೆಲ್ಲ ದೇವತೆಗಳು ಗಂಧರ್ವರು ಪರಸ್ಪರ ಮಾತನಾಡಿಕೊಳ್ಳುವಾಗ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಬಂತು. ರಾಮ ಎಲ್ಲ ಕಡೆಗೂ ಕಣ್ಣು ಹಾಯಿಸ್ತಾ ಇದ್ದಾನೆ. ಎಲ್ಲರೂ ಅತ್ಯಂತ ವೀರಾವೇಶದಿಂದ ಬರ್ತಾ ಇದ್ದಾರೆ. ಆದರೆ ರಣಪಂಡಿತ, ರಾಮನ ಬಗ್ಗೆ ಒಂದು ಮಾತು ಹೇಳುತ್ತಾರೆ,
ಯುದ್ಧವನ್ನು ಹೇಗೆ ನಡೆಸಬೇಕು ಅಂತ ಚೆನ್ನಾಗಿ ಅದರ ಸ್ಟ್ರಾಟರ್ಜಿಯನ್ನು ತಿಳಿದುಕೊಂಡವ. ದದರ್ಶ ಖರಸೈನ್ಯಂ ತತ್ ಯುದ್ಧಾಭಿಮುಖಮುತ್ಥಿತಂ. ಯುದ್ಧಕ್ಕಾಗಿ ಹಾತೊರೆದು ಆ ಲಾಲಸೆ ಎನ್ನುವುದು ಅವರ ಪ್ರತಿಯೊಬ್ಬರ ಕಣ್ಣಿನಲ್ಲೂ ಪ್ರತಿಯೊಬ್ಬರ ಆಯುಧವನ್ನು ಹಿಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಡಿ ಬರ್ತಾ ಇದ್ದಾರೆ. ಕ್ರೋಧಂ ಆಹಾರಾಯ ತೀವ್ರಂ ವಧಾರ್ಥಂ ಸರ್ವರಕ್ಷಸಾಂ. ತನ್ನ ಬಾಣವನ್ನು ಬಿಲ್ಲಿಗೆ ಜೋಡಿಸಿ 100 ಆಗಿ 1000ವಾಗಿ ಲಕ್ಷ ಸಂಖ್ಯೆಯದ್ದಾಗಿ ಬೀಳಿಸುವ ರೀತಿಯಲ್ಲಿ ಅವುಗಳನ್ನು ಬಳಸಿಕೊಳ್ತಾ ದುಷ್ಪ್ರೇಕ್ಷಸ್ಸೋಭವತ್ ಕ್ರುದ್ಧ. ರಾಮನ ನಿಲ್ಲುವಿಕೆಯಲ್ಲಿ ಇಂಥ ಒಂದು ಗಾಂಭೀರ್ಯ ಅಥವಾ ಎದುರಾಳಿಗಳಿಗೆ ಅದು ಒಂದು ಭಯಂಕರ ಅಂತ ಅನ್ನಿಸುವ ದೃಶ್ಯ ದೇವತೆಗಳಿಗೆ ಬಹಳ ಅಪರೂಪಕ್ಕೆ ಕಾಣಿಸಿದ್ದು ಈಗ ಕಂಡಿದೆ. ಯುಗದ ಕೊನೆಯಲ್ಲಿ ಎಲ್ಲವನ್ನು ನುಂಗಬಲ್ಲ ನರಸಿಂಹನಂತೆಯೇ, ಅಗ್ನಿ ಎಲ್ಲವನ್ನು ಸುಟ್ಟು ದಹಿಸುವಂತೆಯೇ, ರುದ್ರ ತಾಂಡವ ನೃತ್ಯವನ್ನಾಡಿ ಎಲ್ಲವನ್ನು ಕಬಳಿಸುವಂತೆಯೇ, ಜ್ವಲನ್ ಹೊತ್ತಿಕೊಂಡ ಬೆಂಕಿಯಂತೆ ಧಗಧಗನೆ ಉರಿಯುವ ರೀತಿಯಲ್ಲಿ ರಾಮಚಂದ್ರ ಕಾಣಿಸ್ತಾ ಇದ್ದಾನೆ. ತೇಜಸಾವಿಷ್ಟಂ ಪ್ರಾದ್ರವನ್ನು ವನದೇವತಾ. ಆದರೆ ಈ ಉರಿಯನ್ನು ತಾಳಲಾರದೆ ಅಲ್ಲೇ ವನದ ದೇವತೆಗಳೆಲ್ಲರೂ ಕೂಡ ಈ ಯುದ್ಧದ ನಡುವೆ ನಾವು ಸಿಕ್ಕಿ ಪೂರ್ತಿಯಾಗಿ ನಜ್ಜುಗುಜ್ಜಾದೆವು ಅಂತ ಭಯದಿಂದ ಪಕ್ಕಕ್ಕೆ ಸರಿದು ಬಿಟ್ಟಿದ್ದಾರೆ, ಬಹಳ ದೂರಕ್ಕೆ ಓಡಿ ಹೋಗಿದ್ದಾರೆ. ರಾಮನ ಈ ಉಗ್ರವಾದ ರೂಪವನ್ನು ನೋಡೇ ಇರಲಿಲ್ಲ. ಹೇಗೆ ದಕ್ಷನ ಯಜ್ಞವನ್ನು ಸಂಹಾರ ಮಾಡಲಿಕ್ಕೋಸ್ಕರ ವೀರಭದ್ರ ಅಂದರೆ ರುದ್ರದೇವನ ಜಟೆಯಿಂದ ತಾನೇ ಮತ್ತೊಮ್ಮೆ ಇನ್ನೊಂದು ವಿಶಿಷ್ಟವಾದ ಹೆಚ್ಚಿನ ರೂಪವನ್ನು, ಕ್ರೋಧದ ರೂಪವನ್ನು ತಾಳಿ ಬಂದನೋ ಹಾಗೆ ಇಲ್ಲಿ ರಾಮಚಂದ್ರ ದೃಷ್ಟ್ವಾ ಸರ್ವಾಡಿ ಭೂತಾನಿ ಭಯಾರ್ತಾನಿ ಪ್ರದುದ್ರುವು. ದಿಕ್ಕು ದಿಕ್ಕುಗಳಿಗೆ ಅಲ್ಲೇ ಇದ್ದ ಎಲ್ಲ ಕ್ರಿಮಿಕೀಟ ಪಶು ಪಕ್ಷಿಗಳು ಓಡಿ ಹೋದವು. ಇಷ್ಟಾಗಿ ಯುದ್ಧದ ಹೊತ್ತು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಖರನ ಜೋರಾದ ಧ್ವನಿ ಕೇಳಿಸ್ತಾ ಇದೆ. ರಾಮನ ಕಡೆಗೆ ಸೂತನಿಗೆ ಹೇಳ್ತಾ ಇದ್ದಾನೆ, ಉದ್ಯತ ಕರೆದೊಯ್ಯಿ, ಅತ್ತ ಕರೆದೊಯ್ಯಿ. ಖರನ ಆಜ್ಞೆಯಂತೆ ಸೂತ ರಾಮನಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ. ರಾಮನ ಕೈಯಲ್ಲಿ ಬಾಣಗಳು ಚೆನ್ನಾಗಿ ಕುಣಿಯುತ್ತಾ ಇವೆ. ಅವನ ಸಚಿವರು ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ಕೂಡ ಖರ ಬಂದ ಜೊತೆಗೆ ಅವನ ಹಿಂಬಾಲಿಸಿಕೊಂಡು ಕೆಲವರು ಅವನನ್ನು ಆವರಿಸಿಕೊಂಡು ಮುಂದಕ್ಕೆ ಬಂದಿದ್ದಾರೆ. ರಾಮ ಬಗೆ ಬಗೆಯ ಅಸ್ತ್ರಗಳನ್ನು ಪ್ರಯೋಗಿಸಿ ಅಷ್ಟೂ ಜನರ ರಥಗಳನ್ನು ನೆಲಪಾಲುಗೊಳಿಸಿದ್ದಾನೆ. ಕುದುರೆಗಳು ತಪ್ಪಿಸಿಕೊಂಡಿವೆ, ಕೈಯಲ್ಲಿದ್ದ ಆಯುಧಗಳು ಮುರಿದು ಬಿದ್ದಿವೆ, ಧ್ವಜಗಳು ನೆಲಕಂಡಿವೆ. ಅದೇ ರೀತಿ ಸಾರಥ್ಯವನ್ನು ನಡೆಸ್ತಾ ಇದ್ದವರು ಯಮನ ಪಟ್ಟಣದ ಕಡೆಗೆ ಮುಖ ಮಾಡಿ ಸಾಕ್ತಾ ಇದ್ದಾರೆ. ಮತ್ತಷ್ಟು ರೋಷವನ್ನು ಹೆಚ್ಚಿಸಿಕೊಂಡು ಕಣ್ಣು ಕೆಂಪಗೆ ಮಾಡಿಕೊಂಡು ಕೈಗೆ ಸಿಕ್ಕಿದ ಎಲ್ಲ ಪದಾರ್ಥಗಳನ್ನು, ಅಲ್ಲಿಯ ತನಕ ಆಯುಧಗಳನ್ನು ಹಿಡಿದುಕೊಂಡು ಬಂದವರು ಆಯುಧವನ್ನು ಕಳೆದುಕೊಂಡ ಬಳಿಕ ಇನ್ನೇನು ಯುದ್ಧಕ್ಕೆ ಅಂತ ಯೋಚಿಸಿ ತಮ್ಮ ರಥದಲ್ಲೇ ಇದ್ದ ಇನ್ನಷ್ಟು ಆಯುಧಗಳನ್ನು ಎತ್ತಿಕೊಂಡರು. ಅದು ಪೂರ್ತಿಯಾಗಿ ನಿವಾರಣೆಗೊಂಡಾಗ ರಾಮನ ಆ ಬಾಣದ ಪೆಟ್ಟು ಮತ್ತು ಪಟುತನಕ್ಕೆ ಸೋತು ಹೋಗಿದ್ದಾರೆ. ಆಗಲೇ ತಮ್ಮ ಗಜೈಹಿ ಪರ್ವತ ಕೂಟಾಭೈಹಿ ರಾಮಂ ಯುದ್ಧೇ ಜಿಘಾಂಸವಃ. ಆಗಲೇ ಅತ್ಯಂತ ಭಯಾನಕವಾದ ಗಾತ್ರದ ಮದವನ್ನು ಹೆಚ್ಚಿಸಿಕೊಂಡಿರುವ ಆನೆಗಳ ಗುಂಪನ್ನೇ ರಾಮನತ್ತ ಚದುರಿಸಿದ್ದಾನೆ. ತೇ ರಾಮೇ ಶರವರ್ಷಾಣಿ. ಒಟ್ಟಿಗೆ ತಮ್ಮ ಬಾಣಗಳನ್ನು ರಾಶಿ ಒಟ್ಟೊಟ್ಟಿಗೆ, ಅಲ್ಲಿಯ ತನಕ ಒಂದು ಆರಂಭದಲ್ಲಿ ಎದುರುಗಡೆ ಇದ್ದವರು ಯುದ್ಧ ಅಂತಿದ್ರೆ, ಈ ರಾಮಚಂದ್ರನ ಯುದ್ಧದ ತೀವ್ರತೆಯನ್ನು ಅರಿತುಕೊಂಡವರು ಕಣ್ಸನ್ನೆಯಿಂದಲೇ ತನ್ನ ಸುತ್ತಲಿನ ಇನ್ನಷ್ಟು ಸೇನಾಧಿಪತಿಗಳಿಗೆ ಎಲ್ಲರಿಗೂ ಗುರುತನ್ನು ಹೇಳಿ ಕುರುಹನ್ನು ನೀಡಿ ಯುದ್ಧಕ್ಕಾಗಿ ಸನ್ನೆಯನ್ನು ತಲುಪಿಸಿದ್ದಾನೆ. ಮೋಡಗಳಂತೆ ಆಕಾಶದಲ್ಲಿರುವ ಮೋಡಕ್ಕಿಂತ ಭೀಕರವಾದ ನಿಬಿಡವಾದ ಮೋಡದ ಮಳೆ ಬೀಳುವಂತೆ ಶರದ ಬಾಣಗಳ ಮಳೆ ಅಲ್ಲಿ ಬಿತ್ತು. ರಾಕ್ಷಸರೆಲ್ಲರೂ ಆಯಾ ಬಾಣಗಳಲ್ಲಿ ಕೆಲವರು ಸೇರಿಕೊಂಡಿದ್ದಾರೆ, ಇನ್ನು ಕೆಲವರು ತಾವೇ ಗುಟ್ಟಾಗಿ ಯಾವುದಾದ್ರೂ ದಿಕ್ಕಿನಿಂದ ಬಂದು ರಾಮನನ್ನು ಆಕ್ರಮಿಸಿಕೊಳ್ಳಬೇಕು ಅಂತ ಕಾಯ್ತಾ ಇದ್ದಾರೆ. ಯಾವ ರೂಪದಿಂದ ಯಾವ ದಿಕ್ಕಿನಿಂದ ಹೇಗೆ ಬಂದರೂ ಕೂಡ ವಿಶಿಖ ಅತ್ಯಂತ ಸೂಕ್ಷ್ಮವಾದ ಚೂಪಾದ ಬಾಣಗಳಿಂದ ಅರ್ಧಂಬರ್ಧ ಟೆಕ್ನಿಕನ್ನು ಉಪಯೋಗಿಸಿ ಏನೇನೋ ಪ್ರಯೋಗಗಳನ್ನು ಮಾಡ್ತಾ ಇದ್ದ ರಕ್ಕಸರ ಎಲ್ಲ ಉಪಾಯಗಳು ಕೂಡ ನಿಷ್ಫಲಗೊಂಡವು. ಯಾವುದೇ ರೀತಿಯಿಂದಲೂ ಆಗಲೇ ಇಲ್ಲ. ಸವಿದ್ಧ ಕ್ಷತಜಾದಿಗ್ಧ ಸರ್ವಗಾತ್ರೇಶು ರಾಘವ ಬಭೂವ ರಾಮ ಸಂಧ್ಯಾಭ್ರೈ ದಿವಾಕರ ಇವಾವೃತಃ.
ಅವರು ಎಸೆದ ಬಾಣಗಳನ್ನು ತನ್ನ ಮೈ ಮೇಲೆ ಅದು ಬೀಳುವಂತಹ ಪ್ರಸಂಗವನ್ನೇ ತಂದುಕೊಳ್ಳದಂತೆ ಸೀಳ್ತಾ ಇದ್ದಾನೆ. ಆದರೂ ಬಿದ್ದ ಕೆಲವು ಪೆಟ್ಟುಗಳು ಮೈ ಕೆಂಪಗೆ ಆಗುವಂತೆ ಮಾಡಿದೆ. ಅದು ಸೂರ್ಯನಂತೆ ಅವನನ್ನು ಮತ್ತಷ್ಟು ಹೆಚ್ಚು ಹೆಚ್ಚು ಚಂದಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅವನ ಮೈಗೆ ತಾಗುವುದು ಅಂತನ್ನೋದೇ ನಮಗೆ ಸಹಜವಾಗಿ ಲೋಕದಲ್ಲಿ ಕಾಣುವಾಗ ಏನಿತ್ತು ಅದನ್ನು ವರ್ಣಿಸಿ ಹೇಳ್ತಾರೆ. ತೇಷರಾ ಶತ್ರು ಸೈನ್ಯೇಶು ಮುಕ್ತ ರಾಮೇಣ ಲೀಲಯ ಆದದು ರಕ್ಷಸಾಂ ಪ್ರಾಣಾನ್ನ ಪಾಶಃ ಕಾಲಕೃತ ಇವ. ಕಾಲ ಪಾಶವನ್ನು ಹಿಡಿದು ಎಲ್ಲ ಕೊರಳಿಗೆ ಎತ್ತಿ ಒಟ್ಟೊಟ್ಟಿಗೆ ಹೇಗೆ ಒಂದು ಬಸ್ಸಿನಲ್ಲಿ ಅಪಘಾತ ಉಂಟಾದಾಗ ಒಟ್ಟಿಗೆ ಅಷ್ಟೂ ಜನರು ಪ್ರಾಣ ಬಿಡುವ ಹೊತ್ತಿಗೆ ಒಬ್ಬನೇ ಬಂದು ಕರ್ಕೊಂಡು ಹೋಗೋದಲ್ಲ, ಅವರವರನ್ನು ಕರ್ಕೊಂಡು ಹೋಗಲಿಕ್ಕೆ ಆಯಾ ವ್ಯಕ್ತಿಗಳನ್ನು ಅಥವಾ ಒಬ್ಬರೇ ಕರ್ಕೊಂಡು ಹೋದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ಅದೇ ರೀತಿ ಕಾಲಕೃತ ಕಾಲನೇ ಸ್ವತಃ ಬಂದು ಅಷ್ಟೂ ಜನರನ್ನು ತಮ್ಮ ಪಾಶಗಳಿಂದ ಬಿಗಿದು ಎಳೆದೊಯ್ತಾ ಇರುವಂತೆ ರಾಮನ ಬಾಣಗಳು ಕಳುಹಿಸಿಕೊಡ್ತಾ ಇವೆ. ಪೆಟ್ಟು ಬಿದ್ದದ್ದು ರಾವಣನ ಬಾಣಕ್ಕೆ, ಪಾಶವನ್ನು ಹಿಡಿದು ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತನ್ನುವುದು ಮೃತ್ಯುದೇವತೆಗಳ ನೆಪಕ್ಕೆ. ಹೀಗೆ ಪರಸ್ಪರ ಸಹಕಾರವನ್ನು ಕೊಟ್ಟುಕೊಳ್ಳುವಂತೆ ಇಡೀ ರೋಮಹರ್ಷಣಂ ತುಮುಲಂ ಯುದ್ಧಂ. ಯುದ್ಧ ಅನ್ನೋದು ಮೈ ನವಿರೇಳಿಸ್ತಾ ಇರುವಂಥದ್ದು, ದುಗುಡವನ್ನು ಒಳಗಿನಿಂದ ಹುಟ್ಟಿಸುವಂಥದ್ದು, ನೋಡುವುದಕ್ಕೆ ರೋಮಾಂಚನವೆನಿಸಿದರೂ ಕೂಡ ಶತ್ರುಗಳ ಎದೆಯಲ್ಲಿ ಮತ್ತಷ್ಟು ಭಯವನ್ನೇ ಹೆಚ್ಚಿಸುವ. ರಾಮಸ್ಯ ಚ ಮಹಾಘೋರಂ ಪುನಸ್ತೇಷಾಂಚ ರಕ್ಷಸಾಂ ತೇ ಸಮಂತಾತ್ ಅಭಿಕ್ರುದ್ಧಾ ರಾಘವಂ ಪುನರಭ್ಯಯುಹು. ಸೋತವರು, ಪೆಟ್ಟು ತಿಂದವರು, ಓಡಿ ಹೋದವರು ಅಲ್ಲಿಂದಲೇ ಮುಗಿಯಿತು, ಬುದ್ಧಿ ಬಂತು ಅಂತಿರಲಿಲ್ಲ. ಮತ್ತಷ್ಟು ಹೊಸ ಸಿದ್ಧತೆಯೊಂದಿಗೆ ಮತ್ತಷ್ಟು ಬೇರೆ ಬೇರೆ ಅಸ್ತ್ರಗಳ ಪ್ರಯೋಗವನ್ನು ನೆನಪಿಸಿಕೊಂಡು ಇದನ್ನು ಪ್ರಯೋಗಿಸಿ ರಾಮನ ಮೇಲೆ ಬಾಣ ಬಿಟ್ಟು ಆತನನ್ನು ಸೋಲಿಸಿ ನಮ್ಮ ಗೆಲುವನ್ನು ಸಾಧಿಸಿ ಖರನಿಗೆ ನಾವು ನಿಜವಾಗಿಯೂ ಅತ್ಯಂತ ಆಪ್ತರು, ನಾವು ಅವನಿಗೆ ನಂಬಿಕೆಗೆ ಅರ್ಹರು ಅಂತ ತೋರಿಸಿಕೊಡುವ ಪ್ರಯತ್ನದಲ್ಲೇ ಸಾಗುತ್ತಾ ಇದ್ದಾರೆ. ರಾಮಚಂದ್ರ ಹೀಗೆ 10 ದಿಕ್ಕುಗಳಿಂದಲೂ ಬರ್ತಾ ಇದ್ದ 1000 ಲಕ್ಷ ಕೋಟಿಗಟ್ಟಲೆ ಸಂಖ್ಯೆಯ ಆ ಎಲ್ಲ ಬಾಣಗಳನ್ನು ತನ್ನ ಪ್ರತಿಯಾದ ಬಾಣಗಳಿಂದ ಎದುರಿಸಿ ಅವುಗಳಿಗೆ ಉತ್ತರವನ್ನು ನೀಡುತ್ತಾ ತನ್ನ ಯುದ್ಧದ ತೀವ್ರತೆಯನ್ನು ಹೆಚ್ಚಿಸ್ತಾನೇ ಇದ್ದಾನೆ. ಹೀಗೆ ರಾಕ್ಷಸರು ಅನೇಕ ಜನ ಕೈ, ಕಾಲು, ಕಣ್ಣು, ಮೂಗು, ದೇಹದ ಒಂದೊಂದು ಅಂಗಗಳು ಮೊದಲೇ ವಿಚಿತ್ರವಾದ ರೂಪಧಾರಿಗಳು. ಈಗಲಂತೂ ಅದು ಮತ್ತಷ್ಟು ಬಾಣದ ಪೆಟ್ಟಿಗೆ ವಿಕಾರತೆಯನ್ನು ಹೊಂದಿ ಅಲ್ಲಲ್ಲೇ ಕೆಲವರು ಪ್ರಾಣವನ್ನು ಬಿಟ್ಟಿದ್ದಾರೆ. ಇನ್ನು ಕೆಲವರು ಕೊನೆಯ ಕ್ಷಣಕ್ಕೆ ಏನಾದರೂ ಮಾಡಬೇಕು ಅಂತ ಅಂದುಕೊಂಡು ಬಾಣವನ್ನು ಎಸೆಯುವ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಶಕ್ತಿ ಸಾಲದೆ ಅಲ್ಲೇ ಕೆಳಕ್ಕೆ ಬಿದ್ದು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಇನ್ನೂ ಉಳಿದವರಿಗೆ ಅರ್ಧಮರ್ಧ ಬದುಕಿದ್ದವರು ಸಹಾಯ ಮಾಡ್ತಾ ಅವರನ್ನು ಎಬ್ಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ದೂಷಣನು ಕೂಡ ಸೇರಿಕೊಂಡು ಮತ್ತೆ ತನ್ನ ಸೈನ್ಯವನ್ನು ಮುಂದಿಟ್ಟುಕೊಂಡು ರಾಮನ ಎದುರುಗಡೆ ಬರ್ತಾನೆ. ತ್ರಿಶಿರಸ್ಸು ಕೂಡ ಸೇರ್ತಾನೆ. ಹೀಗೆ 3 ಜನರ 14,000 ಸಂಖ್ಯೆಯ ಯುದ್ಧ ಎದುರಾಗುತ್ತೆ. ಕೊನೆಗೆ ಖರ ಎದುರಾದಾಗ ಅವನು ತನ್ನ ಅತ್ಯಂತ ಅವನ ಕೈಯಲ್ಲಿದ್ದ ಪರಮಾಯುಧ ಅಂತ ಅನಿಸಿದ ಅಸ್ತ್ರವೊಂದನ್ನು ಪ್ರಯೋಗಿಸ್ತಾನೆ. ಅದು ಕೂಡ ನಿಷ್ಫಲವಾದಾಗ ಸ್ವಲ್ಪ ಕನಿಕರ ತೋರಿಸುವ ನೆಪದಲ್ಲಿ ರಾಮಚಂದ್ರ ಕೆಲವು ಸಮಾಧಾನದ ಮಾತುಗಳನ್ನು ಹೇಳುತ್ತಾನೆ. ಅತ್ಯಂತ ಪ್ರೀತಿಯಿಂದಲೇ ಅವನಿಗೆ, ಸಾಕು, ನಿಮಗೆ ಯುದ್ಧದಲ್ಲಿ ಈಗಲಾದರೂ ಗೆಲುವು ಅನ್ನೋದು ನಿಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾಗಿ ಬದುಕುವ ಆಸೆ ಹುಟ್ಟಿದರೆ ನಿಮ್ಮನ್ನು ಉಳಿಸುವ ಯೋಚನೆ ಇದೆ. ಇಲ್ಲಿ ತನಕ ತಪ್ಪು ಮಾಡಿದ್ದೀರಿ, ಬದುಕುವ ಅರ್ಹತೆ ಇರುವಂಥದ್ದು ಎಲ್ಲರಿಗೂ, ನಿಮಗೂ ಹೇಗಿದೆಯೋ ಹಾಗೆ ಎಲ್ಲರಿಗೂ ಇದೆ. ಅವರನ್ನು ಬದುಕಗೊಡುವ ಧರ್ಮದಲ್ಲಿ ನೀವು ನೆಲೆಸುವುದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬಂದಿದ್ದರೆ ಈಗಲೂ ಮತ್ತೊಂದು ಅವಕಾಶ ಇದೆ ಅಂದಾಗಲೂ ಅವರ ಪ್ರತಿಕ್ರಿಯೆ ಹೇಗಿತ್ತು, ಕೊನೆಗೆ ರಾಮಚಂದ್ರನ ಯಾವ ರೀತಿಯಾದ ಯುದ್ಧದ ಪ್ರಯೋಗ ಅವರನ್ನು ನೆಲ ಕಾಣಿಸಿತು ಅನ್ನುವ ಸಂಗತಿಯನ್ನು ಮತ್ತೆ ನಾಳೆ 5:45 ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣ.